ಹೀಗೆ ಡಂಭಾಚಾರದ ಬಗ್ಗೆ ಅವನು ಹೇಳಿದ. ಡಂಭಾಚಾರದ ಬಗ್ಗೆ ಕಳೆದ ದಿವಸ ಕೂಡ ನೋಡಿದ್ದೇವೆ. ವಾರ್ತಾ ಭವಂತ್ಯುತ ನವಾತ್ರತು ಡಾಂಭಿಕಾನಾಂ. ನಾವು ಡಂಭಾಚಾರ ಮಾಡ್ತಿದ್ದೇವೆ ಅಂತ ಜಗತ್ತಿಗೆ ಮೊದಲು ಗೊತ್ತಾಗೋದಿಲ್ಲ. ದೊಡ್ಡವರು ಯಾರು ಬಂದರು ಅಂತ ತಿಳ್ಕೊತೀವಿ. ಸ್ವಲ್ಪ ಹೊತ್ತ ನಡೀತಿರ್ತದೆ, ಅವ್ರಿಗೆ ಜನರಿಗೆ ಗೊತ್ತಾಗೋ ತನಕ ನಮ್ಮ ಆಟ ಎಲ್ಲ ನಡೀತಿರ್ತದೆ, ನಮ್ಗೆ ಬೇಕಾದೆಲ್ಲ ಸಿಗ್ತಿರ್ತದೆ. ಒಂದು ವೇಳೆ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಏನೂ ಸಿಗೋದಿಲ್ಲ, ಆಮೇಲೆ ನಮ್ಮನ್ನು ದೂರ ಇಟ್ಟು ಬಿಡ್ತಾರೆ. ಡಂಭಾಚಾರದ ಒಂದು ಸಮಸ್ಯೆ ಅಷ್ಟಿದೆ. ಮುಂದಿನ ಒಂದು ಶ್ಲೋಕ ಕೇಳ್ತಾನೆ. ಅಲ್ಲ ಯುಧಿಷ್ಠಿರ, ಈ ಯುಧಿಷ್ಠಿರನಿಗೆ ಈಗ ವಯಸ್ಸು ಎಷ್ಟು ಗೊತ್ತಾ? ಈಗ ಅವನಿಗೆ ಸರಿಸುಮಾರು 69 ವಯಸ್ಸು. ಈಗ ಯುಧಿಷ್ಠಿರನಿಗೆ ಈ ಯಕ್ಷ ಪ್ರಶ್ನೆಯ ಈ ವನಪರ್ವದಲ್ಲಿ ಯಕ್ಷ ಪ್ರಶ್ನೆ ನಡೆಸುವಾಗ ಈಗ ಅವನ ವಯಸ್ಸು ಸರಿಸುಮಾರು 69 ವಯಸ್ಸು. ಮುಂದೆ ಇನ್ನೊಂದು ವರ್ಷ 69-70 ವಯಸ್ಸು. ಮುಂದೆ ಇನ್ನೊಂದು ವರ್ಷ ಅಜ್ಞಾತವಾಸ ಮಾಡ್ತಾನೆ. ಅದಾದ್ಮೇಲೆ ಯುದ್ಧ, ಮುಂದೆ ಚಕ್ರವರ್ತಿನೇ ಆಗ್ತಾನೆ. ಮುಂದೆ 36 ವರ್ಷ ಸಾಮ್ರಾಜ್ಯ ಆಳಿ ಅವನು ಸ್ವರ್ಗಾರೋಹಣ ಮಾಡ್ತಾನೆ. ಈಗ ಅವನಿಗೆ 69-70 ವರ್ಷ. ಎಷ್ಟು ಪಕ್ವವಾದ ವಯಸ್ಸು ನೋಡಿ. ಇಷ್ಟು ವಿಚಾರ ಮಾಡಿ. ನನಗೆ ಅನೇಕ ಕಡೆ ಸಂಸ್ಕೃತ ಸುಭಾಷಿತಗಳನ್ನು ನೋಡಿದಾಗ ಕೆಲವು ಸಂಸ್ಕೃತ ಶ್ಲೋಕಗಳು ನನಗೆ ನೆನಪಿಗೆ ಬರ್ತಿರ್ತವೆ. ಈ ಮುಪ್ಪು ಅನ್ನೋದು ಇದೆಯಲ್ಲ, ಮುಪ್ಪು ವರವೋ ಶಾಪವೋ? ಅದು ವರವೋ ಶಾಪವೋ ಅಂತ ಅನ್ನೋದು ನಾವೇನು ಅನ್ನೋದನ್ನು ಅವಲಂಬಿಸಿದೆ. ಜರ ಭೂಷಯತೆ ಅಮಾತ್ಯ ಭಿಷಗ್ಯತೀನ್. ಜರ ಅನ್ನೋದೊಂದು, ಮುಪ್ಪು ಅನ್ನೋದೊಂದು ಅಲಂಕಾರ. ಯಾರಿಗೆ ಅಂದ್ರೆ ಅಮಾತ್ಯರು, ಮಂತ್ರಿಗಳಿಗೆ, ವೈದ್ಯರಿಗೆ, ಯತಿಗಳಿಗೆ. ಹಣ್ಣು ಮುದುಕುವಂಥ ಒಬ್ಬ ಜ್ಞಾನ ವಯೋವೃದ್ಧನಾದ ಯತಿಯನ್ನು ನೋಡಿದ್ರೆ ನಮ್ಗೆ ಎಷ್ಟು ಗೌರವ ಬರ್ತದೆ. ವಯಸ್ಸಿನಿಂದಲೂ ಸೀನಿಯರ್ ಮೋಸ್ಟ್, ಜ್ಞಾನದಿಂದಲೂ ಸೀನಿಯರ್ ಮೋಸ್ಟ್ ಆ ಯತಿಗಳ ಬಗ್ಗೆ ಎಷ್ಟು ಗೌರವ ಬರ್ತದೆ ನಮಗೆ. ರಾಷ್ಟ್ರದ ಪ್ರಧಾನಮಂತ್ರಿಯೋ ಮುಖ್ಯಮಂತ್ರಿಯೋ ಆಗಬೇಕಾದ್ರೆ ಸಣ್ಣವರಿಗೆ ಆಗೋದಿಲ್ಲ. ಅವರಿನ್ನೂ ರಾಜಕೀಯದಲ್ಲಿ ಬಹಳ ಮೇಲ್ ಬಂದಿರಬೇಕಾಗ್ತದೆ. ಅದರಿಂದ ಸಾಮಾನ್ಯವಾಗಿ ಮಂತ್ರಿಗಳೆಲ್ಲ ವಯೋವೃದ್ಧರಾದವರೇ ಆಗಿರ್ತಾರೆ. ಹೀಗೆ ವಯಸ್ಸು ಪಕ್ವತೆ ಬಂದು ಮನುಷ್ಯ ಆಗಿರ್ತಾನೆ, ಅವನು ಮಂತ್ರಿ ಆಗಲಿಕ್ಕೆ ಸಾಧ್ಯ. ಅಂದ್ರೆ ರಾಜರು ಮಂತ್ರಿಗಳಿದೆಲ್ಲ, ರಾಜ ಅಮಾತ್ಯ ರಾಜರು ಮತ್ತೆ ಮಂತ್ರಿಗಳು, ಇವರಿಗೆಲ್ಲರಿಗೂ ಈ ಜರ ಅಂದ್ರೆ ಮುಪ್ಪು ಅನ್ನೋದೊಂದು ಅಲಂಕಾರ. ಮತ್ತೆ ಕೆಲವರಿಗೆ ಅದು ವಿಡಂಬನವೂ ಕೂಡ. ಇನ್ನೊಬ್ಬ ಅಲಂಕಾರ ಯಾರಿಗೆ ಅಂದ್ರೆ, ಇನ್ನೊಬ್ಬ ಅಂದ್ರೆ ವೈದ್ಯ. ರಾಜ ಅಮಾತ್ಯ ಭಿಷಕ್ ಯತೀನ್. ರಾಜರು, ಮಂತ್ರಿಗಳು ಮತ್ತೆ ಭಿಷಕ್ ಅಂದ್ರೆ ವೈದ್ಯ. ಆ ವೈದ್ಯನ ಹತ್ರ ಮತ್ತೆ ಯತಿಗಳ ಹತ್ರ ಇವರಿಗೆಲ್ಲರಿಗೂ ಮುಪ್ಪು ಬಂದ್ರೆ ಅದು ಅವ್ರಿಗೊಂದು ಅಲಂಕಾರ. ಒಳ್ಳೆ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಇದ್ದಾರೆ, ಹೋಗೋಣ ಬರ್ರಿ, ಫಿಸಿಷಿಯನ್ ಇದ್ದಾರೆ ಅಂತ ಅಲ್ಲೇ ಹೋಗ್ತಾರೆ. ಸಣ್ಣವ್ರ ಹತ್ರ ಏನು ಈಗ ಪ್ರಾಕ್ಟೀಸ್ ಶುರು ಮಾಡಿದ್ದಾರೆ, ಬೇಡ ಅವ್ರದ್ದು ಅಂತ ದೂರ ಹೋಗಿಬಿಡ್ತೀವಿ ಎಲ್ಲರೂ. ಇದೊಂದು ಇದ್ರ ಜೊತೆ ವಕೀಲರನ್ನು ಕೂಡ ಇಟ್ಕೋಬಹುದು. ಬಹಳ ಅನುಭವಿ ವಕೀಲಿದ್ರೆ ಅವ್ರ ಹತ್ರ ಹೋಗ್ತೇವೆ ನಾವು, ಯಾಕಂದ್ರೆ ಕೇಸಿನ ಪ್ರಶ್ನೆ. ಇನ್ನ ಈ ಮುಪ್ಪು ಅನ್ನೋದು ಕೆಲವರಿಗೆ ಬಾಧಕ. ಯಾರಿಗೆ ಅಂತಂದ್ರೆ ಗಣಿಕ, ಮಲ್ಲ, ಗಾಯಕಾನ್. ಗಣಿಕೆಯರು ಅಂದ್ರೆ ವೇಷಾಸ್ತ್ರೀಯರು ಅಂತ ಅರ್ಥ. ಅದನ್ನ ಬಿಡೋಣ. ಈ ಮನರಂಜನಾ ಮಾಧ್ಯಮದಲ್ಲಿ ಸಿನಿಮಾ ಭೂಮಿ, ರಂಗಭೂಮಿ ಇತ್ಯಾದಿಗಳಲ್ಲಿ ಇದ್ದವರಿಗೆ ಮುಪ್ಪು ಬಂದ್ರೆ ಅದೊಂದು ಶಾಪ ಅವರಿಗೆ. ಮುಂದೆ ಏನ್ ಮಾಡ್ಬೇಕು ಅವರು? ಎಲ್ಲ ಯೌವನಿದ್ದಾಗಲೇ ಆಟ, ಮುಂದೆ ಏನ್ ಮಾಡ್ಬೇಕು? ಅದರಿಂದ ಅವ್ರಿಗೊಂದು ಅದೊಂದು ಬಾಧಕ. ಮಲ್ಲರು, ಒಳ್ಳೆ ಬಾಡಿ ಬಿಲ್ಡಿಂಗ್ ಮಾಡಿದವರು ಎಲ್ಲ ಈಗ ಆಟ. ಮುಪ್ಪು ಬಂದ್ಬಿಟ್ರೆ ಸುಮ್ಮನೆ ಒಂದು ಕೂತಿರ್ಬೇಕಷ್ಟೆ. ಶರೀರ ಗಟ್ಟಿಮುಟ್ಟಿದ್ದಾಗಲೇ ಅದಕ್ಕೆಲ್ಲ ಬೇಕಾದಷ್ಟು ಸ್ಟೀರಾಯ್ಡ್ಸ್ ಮೊದಲಾದನ್ನು ಸಪ್ಲೈ ಮಾಡಿ ಅದನ್ನು ಬೆಳೆಸಿದವರು ಮುಪ್ಪು ಬಂದಾಗ ಯಾತಕ್ಕೂ ಉಪಯೋಗವಿಲ್ಲದಂಗೆ ಆಗಿಬಿಡ್ತಾರೆ. 40-45 ವಯಸ್ಸಿಗೆಲ್ಲ ಪಾರ್ಕಿನ್ಸನ್ ರೋಗ ಮೊದಲಾದವು ಅಟ್ಯಾಕ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಆದ್ರಿಂದ ಒಬ್ಬ ಮನರಂಜನಾ ಮಾಧ್ಯಮದಲ್ಲಿ ಇರುವಂಥವರಿಗೆ, ಮತ್ತೆ ಮಲ್ಲರಿಗೆ, ರೆಸ್ಲರ್ಗಳು ಇಂಥವರಿಗೆ, ಮತ್ತೆ ಗಾಯಕರು ಬಹಳ ವಯಸ್ಸಾಗಿಬಿಟ್ರೆ ಹಾಡ್ಲಿಕ್ಕಾಗೋದಿಲ್ಲ. ಹಾಡ್ಲಿಕ್ಕೆ ತೊಡಗಿದ್ರೆ ಗೊಬ್ಬರ ಧ್ವನಿ ಬರ್ತದೆ ಹೊರಗೆ. ಇವರಿಗೆಲ್ಲ ಇದು ಶಾಪ. ಮುಪ್ಪು ಇವರಿಗೆ ಶಾಪ, ಅವ್ರಿಗೆ ಕೆಲವರಿಗೆ ವರ. ರಾಜನಿಗೆ, ಮಂತ್ರಿಗೆ, ವೈದ್ಯನಿಗೆ, ಮತ್ತೆ ಒಬ್ಬ ಸನ್ಯಾಸಿಗೆ. ಇದು ಯಾಕೆ ನೆನಪು ಬಂತಂದ್ರೆ, ಯುಧಿಷ್ಠಿರನಿಗೆ 70 ವಯಸ್ಸು. ಎಂಥ ಪಕ್ವತೆ ಅದು! ನಮಗೆ ಭೀಮಸೇನ ಕಥೆ ಕೇಳಿ ಗೊತ್ತು. ಅನೇಕ ಬಾರಿ ಭೀಮಸೇನ ಬಗ್ಗೆ ತಾತ್ಪರ್ಯದಲ್ಲಿ ಬೇಕಾದಷ್ಟಿದೆ. ಒಂದು ಜೀವೋತ್ತಮತ್ವ, ಅವನ ಭಾಗವತ ಧರ್ಮ, ಅದೆಲ್ಲ. ಯುಧಿಷ್ಠಿರನ ಪಕ್ವತೆ ಅಂಥದ್ದು. ಅವನ ಪಾತ್ರ ಮಹಾಭಾರತದಲ್ಲಿ ಎಷ್ಟು ಅನನ್ಯವಾಗಿದೆ. ಈಗ ನೋಡ್ರಿ, ಈಗ ಒಂದು ಪ್ರಶ್ನೆ ಕೇಳ್ತಾನೆ. ಈ ಪ್ರಶ್ನೆ ಎಂಥ ಅದ್ಭುತವಾದ ಪ್ರಶ್ನೆ, ಅದಕ್ಕೊಂದು ಕೊಡೋ ಉತ್ತರ ಎಂಥದ್ದು ಅಂತಂದ್ರೆ, ಅದೆಲ್ಲ ಸುಮ್ಮನೆ ಶಾಸ್ತ್ರವನ್ನು ಸ್ಥೂಲವಾಗಿ ಅಧ್ಯಯನ ಮಾಡಿದವರು, ಕಾರ್ಯರೂಪಕ್ಕೆ ತರದೇ ಇದ್ದವರಿಗೆ ಆ ಉತ್ತರಗಳನ್ನೇ ಕೊಡ್ಲಿಕ್ಕೆ ಆಗೋದಿಲ್ಲ, ಆ ಪ್ರಶ್ನೆಯೇ ಅರ್ಥ ಆಗೋದಿಲ್ಲ ಮೊದಲು. ಧರ್ಮಶ್ಚಾರ್ಥಶ್ಚ ಕಾಮಶ್ಚ ಪರಸ್ಪರ ವಿರೋಧಿನಃ ಯೇಷಾಂ ನಿತ್ಯ ವಿರುದ್ಧಾನಾಂ ಕಥಂ ಏಕತ್ರ ಸಂಗಮಃ. ಹೇಳು, ಒಂದೇ ಪ್ರಶ್ನೆ, ಇಡೀ ಶ್ಲೋಕದಲ್ಲಿ ಒಂದು ಪ್ರಶ್ನೆ. ಹಿಂದೆಲ್ಲ ಒಂದು ಶ್ಲೋಕ 4 ಪ್ರಶ್ನೆ, ಉತ್ತರವು 4 ಉತ್ತರಗಳೇ. ಒಂದೇ ಪ್ರಶ್ನೆ ಕೇಳ್ತಾನೆ ಇಡೀ ಶ್ಲೋಕದಲ್ಲಿ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ 4 ಪುರುಷಾರ್ಥಗಳಿವೆಯಲ್ಲ,
ಅಲ್ಲಿ ಮೋಕ್ಷ ಅಂತ ಅನ್ನೋದು ಕೊನೆಯ ಪುರುಷಾರ್ಥ, ಅದು ನಾವು ಹೋಗಿ ಕೊನೆ ತಲುಪಬೇಕಾದ ಕೊನೆಯ ಗುರಿ. ಅದು ಬಿಡೋಣ. ಈಗ ಧರ್ಮ, ಅರ್ಥ, ಕಾಮ ಅಂತ ಮೂರಿದೆಯಲ್ಲ, ಆ ಮೂರನ್ನು ಈ ಜಗತ್ತಿನಲ್ಲೇ ನಾವು ಗಳಿಸಬಹುದಾದದ್ದು. ಧರ್ಮಾಚರಣೆ, ಅರ್ಥ ಅಂದ್ರೆ ದುಡ್ಡು, ಕಾಮ ಅಂತಂದ್ರೆ ನಮ್ಮ ಅಪೇಕ್ಷೆಗಳು, ಸಾಂಸಾರಿಕ ದಾಂಪತ್ಯ, ಕಾಮ ಇತ್ಯಾದಿ ಎಲ್ಲವೂ ಕೂಡ. ಇವೆಲ್ಲ ಮೂರು ಪರಸ್ಪರ ವಿರೋಧಿಗಳಲ್ವಾ? ನಾವು ಸ್ಪಷ್ಟವಾಗಿ ನಾವೆಲ್ಲರಿಗೂ ಗೊತ್ತು, ಅದಕ್ಕೆ ದೊಡ್ಡ ಪಾಂಡಿತ್ಯ ಬೇಕಾಗಿಲ್ಲ. ಕಾಮದಲ್ಲಿ ಮನುಷ್ಯ ಮುಳುಗಿದ್ರೆ ಧರ್ಮಾಚರಣೆ ಸಾಧ್ಯ ಆಗೋದಿಲ್ಲ. ಹಗಲು ರಾತ್ರಿ ಮೂಗೆ ಹಿಡ್ಕೊಂಡು ಕೂತಿದ್ರೆ ಅರ್ಥ ಸಂಪಾದನೆ ಮಾಡೋದು ಯಾವಾಗ ಅಂತ ಅದೊಂದು ತಕರಾರು. ಧರ್ಮ, ಅರ್ಥ, ಆಮೇಲೆ ಅರ್ಥದಲ್ಲಿ ಬಿದ್ದವರಿಗೆ ಅವ್ರಿಗೆ ಪುರುಸೋತ್ತ ಇರೋದಿಲ್ಲ. ಬೆಳಿಗ್ಗೆ ಎದ್ದು ಡ್ಯೂಟಿಗೆ ಹೋಗಬೇಕು, ರಾತ್ರಿ ಯಾವಾಗ ಬರ್ತೀವಿ, ಯಾವಾಗ ಧರ್ಮಾಚರಣೆ ಮಾಡೋದಾಗ್ತಾರೆ ಅಂತ ಅವ್ರ ಸಮಸ್ಯೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಇಷ್ಟು ಪರಸ್ಪರ ವಿರೋಧಿಗಳು. ಅದನ್ನ ಹೊಂದಾಣಿಕೆ ಮಾಡ್ಕೊಂಡು ಆಚರಣೆ ಮಾಡೋದೇ ದೊಡ್ಡ ಕಷ್ಟ. ಪರಸ್ಪರ ವಿರೋಧಿನಃ ಅಲ್ವಾ ಯುಧಿಷ್ಠಿರ? ಇಲ್ಲಿ ತನಕ ನೀನು 70ನೇ ವಯಸ್ಸಿನ ತನಕ ಎಲ್ಲಾನು ನೋಡಿದ್ದೆ. ಯೇಷಾಂ ನಿತ್ಯ ವಿರುದ್ಧಾನ ಕಥಂ ಏಕತ್ರ ಸಂಗಮ. ಆದ್ರೆ ಪರಸ್ಪರ ವಿರುದ್ಧ ಅಂತ ಹೇಳಿದ್ನೆಲ್ಲ ಬಿಟ್ಟು ಬಿಡೋಣ, ನಾವಾದ್ರೂ ಬಿಟ್ಟೇ ಬಿಡ್ತಿದ್ದೆ. ಅದೇನು ಆಗೋ ಹೋಗೋ ಕೆಲಸ ಅಲ್ಲ ಬಿಡ್ರಿ. ಆ ಧರ್ಮಾಚರಣೆ ಮಾಡೋದು ಯಾವಾಗ, ಅರ್ಥ ಸಂಪಾದನೆ ಮಾಡೋದು ಯಾವಾಗ, ಸುಖ ಪಡೋದು ಯಾವಾಗ? ಈಗೀಗಂತೂ ಮನುಷ್ಯನಿಗೆ ಸುಖ ಪಡಲಿಕ್ಕೂ ಟೈಮ್ ಇಲ್ಲ. ಅರ್ಥ ಸಂಪಾದನೆ ಮಾಡೋದ್ರ ಹಿಂದೆನೇ ಬೆನ್ನು ಹತ್ತಿದ್ದಾನೆ. ಅದರಿಂದ ಆಗೋ ಹೋಗೋ ಕೆಲಸ ಅಲ್ಲ. ಸಂಗಮ ಆಗೋದು ಹೇಗ್ರಿ? ಅದೇನು ಕೆಲಸಕ್ಕೆ ಬಾರದ ವಿಷಯ ಹೇಳ್ತಿದ್ದಲ್ಲ, ಏನಾದ್ರು ಪ್ರಾಕ್ಟಿಕಲ್ ವಿಷಯ ಹೇಳು. ಇಂಪ್ರಾಕ್ಟಿಕಲ್ ವಿಷಯ ಅದೇನು ಕೇಳ್ತೀವಿ, ನಾನು ಆಚರಣೆ ತರೋದು ಹೇಗೆ, ಜನರಿಗೆ ಉಪದೇಶ ಆದ್ರೂ ಮಾಡೋದೇನು ಅಂತಂದ್ರೆ ಅವನು ಉತ್ತರ ಹೇಳಿದ. ಯಥಾ ಧರ್ಮಸ್ಯ ಭಾರ್ಯಾಚ ಪರಸ್ಪರ ವಶಾನುಗೌ ತದಾ ಧರ್ಮಾರ್ಥ ಕಾಮಾನಾಂ ತ್ರಯಾಣಾಂ ಅಪಿ ಸಂಗಮ. ಧರ್ಮ, ಅರ್ಥ, ಕಾಮ ಮೂರನ್ನೂ ಕೂಡ ಪರಸ್ಪರ ವಿರುದ್ಧವಾಗಿದ್ರು ಅತ್ಯಂತ ಯೋಗ್ಯ ರೀತಿಯಿಂದ ಸಮ್ಮಿಶ್ರಣ ಮಾಡ್ಕೊಂಡು ಒಳ್ಳೆ ಕಾಂಬಿನೇಷನ್ ಮಾಡಿ ಸೇವನೆ ಮಾಡಲಿಕ್ಕೆ ಒಂದು ಉಪಕರಣ ಬೇಕು ನಮಗೆ. ಅದು ಯಾವುದೊಂದು ಭಾರ್ಯ. ಹೆಂಡತಿ ಬಗ್ಗೆ ಮೊನ್ನೆ ಬೇಕಾಗಿ ನೋಡಿದ್ವಿ, ಹೇಳಿದ ಸಕಾಲಿಲ್ಲ ಯುಧಿಷ್ಠಿರನಿಗೆ. ಮತ್ತೂ ಒಂದು ಬಾರಿ ಹೇಳಿದೆ, ಒಳ್ಳೆ ಹೆಂಡತಿ ಕೈ ಹಿಡಿದ್ರೆ, ನಾನು ಮೊನ್ನೆ ಅದನ್ನು ಹೇಳಿದೆ, ಶ್ರೇಷ್ಠ ಹೆಂಡತಿ ಏನಾದ್ರು ಸಿಕ್ಕರೆ ಸ್ವರ್ಗ ಸುಖ, ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲ ಸಾಧನೆ ಆಗ್ತದೆ. ಏನು ಹೆಂಡತಿ ಜೊತೆ ತಕರಾರು ಸಿಕ್ಕರೆ ಅದು ಅಡ್ಡಿ ಇಲ್ಲ, ವೈರಾಗ್ಯ ಬರ್ತದೆ ಜೀವನದಲ್ಲಿ, ಫಿಲಾಸಫರ್ ಆಗ್ತಾನೆ ಮನುಷ್ಯ. ಸುಖ ಸಿಕ್ಕರೆ ಸುಖ ಬಿಡ್ತಾನೆ, ದುಃಖ ಆದ್ರೆ ಫಿಲಾಸಫರ್ ಆಗಿಬಿಡ್ತಾನೆ. ಅದೊಂದು ಮನುಷ್ಯ ಮದುವೆ ಮಾಡ್ಕೊಳ್ಳೇಬೇಕು ಎಲ್ಲರೂ. ಸುಖ ಆದ್ರೂ ಆಗ್ತದೆ, ದುಃಖ ಆದ್ರೂ ಆಗಿ ಫಿಲಾಸಫರ್ ಆದ್ರೂ ಆಗಿಬಿಡ್ತೀವಿ. ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಅಂತಿದ್ರೆ, ಶಂಕರಾಚಾರ್ಯರು ಮತ್ತು ಮಧ್ವಾಚಾರ್ಯಕ್ಕಿಂತ ವಿಭಿನ್ನವಾದ ಕೇಸು ರಾಮಾನುಜಾಚಾರ್ಯರು. ಯಾಕಂದ್ರೆ ಶಂಕರಾಚಾರ್ಯರು, ರಾಮಾನು ಮತ್ತು ಮಧ್ವಾಚಾರ್ಯ ಇಬ್ಬರು ಕೂಡ ಬ್ರಹ್ಮಚಾರಿಗಳು, ಬ್ರಹ್ಮಚಾರಿಗಳಾಗಿ ಸನ್ಯಾಸ ತಗೊಂಡವರು. ರಾಮಾನುಜಾಚಾರ್ಯ ಗೃಹಸ್ಥರಾಗಿ ಸನ್ಯಾಸ ತಗೊಂಡವರು. ಕೆಟ್ಟ ಪೀಡೆಗಳು ಅವರು, ಹೆಂಡತಿ ಅವರಿಗೆ ನಿತ್ಯ ಪೀಡೆ, ಕಿರಿಕಿರಿ ಸಾಕಾಗಿ ಸನ್ಯಾಸ ತಗೊಂಡ್ಬಿಟ್ಟಿದ್ರು. ದೊಡ್ಡ ಫಿಲಾಸಫರ್ ಆದ್ರು. ನಾವು ಅವ್ರ ಫಿಲಾಸಫಿ ಒಪ್ಲಿಕ್ಕಿಲ್ಲ, ಅದು ವಿಷಯ ಬೇರೆ. ಅಂತೂ ಸಮಾಜಕ್ಕೆ ಒಬ್ಬ ಫಿಲಾಸಫರ್ ಅನ್ನು ಕೊಟ್ಟಿತ್ತು ಅವಳ ಹೆಂಡತಿಯಿಂದಾಗಿ. ನೀವೀಗ ಒಳ್ಳೆ ಹೆಂಡತಿ ನಮಗೆ ಸಿಗಬೇಕು, ಆ ಧರ್ಮ ಮತ್ತು ಹೆಂಡತಿ ಇವೆರಡು ಕೂಡ ಪರಸ್ಪರ ವಶ ಆಗಿರಬೇಕು. ಹಾಗಾಗಿ ಬಿಟ್ರೆ ಧರ್ಮ, ಅರ್ಥ, ಕಾಮ ಮೂರನ್ನು ಕೂಡ ಒಂದ್ ಕಡೆ ಸಂಗಮ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಈ ಉತ್ತರ ಅವನು ಕೊಡಬೇಕಾದ್ರೆ 70 ವರ್ಷದ ಜೀವಮಾನ ಅವನು ಹೇಗೆ ಕಳೆದಿರ್ಬೇಕು ಸ್ವಲ್ಪ ವಿಚಾರ ಮಾಡ್ರಿ. ಅವನಿಗೆ ಮದುವೆ ಆದಾಗ, ದ್ರೌಪದಿಯನ್ನು ಮದುವೆ ಆದಾಗ ಅಂದಾಜು 30 ವಯಸ್ಸು ಅವನಿಗೆ. ಅಲ್ಲಿಂದ ಈಗ 70 ವಯಸ್ಸು, ಸುಮಾರು 40 ವರ್ಷದ ದಾಂಪತ್ಯ ಅವನು ಹಿಂದಿದೆ. ಅವನಿಗೆ ದ್ರೌಪದಿ ಅಂತ ಒಬ್ಬಳು ಪತ್ನಿ ಇದ್ಲು, ದೇವಕಿ ಅಂತ ಒಬ್ಬಳು ಶಿಶುಪಾಲನ ಮಗಳು, ಅವಳು ಪತ್ನಿ ಇದ್ಲು. ಇಬ್ಬರು ಪತ್ನಿಯರ ಜೊತೆ ಅವನು ದಾಂಪತ್ಯ ಮಾಡಿದವನು. ಈ ಅವನಿಗೆ ಸಿಕ್ಕ ಪತ್ನಿಯರು ಆ ಧರ್ಮಕ್ಕೆ ಅನುಕೂಲಕರರಾಗಿದ್ರು. ಧರ್ಮಶ್ಚ ಭಾರ್ಯಾಚ ಪರಸ್ಪರ ವಶಾನುಭವ. ಧರ್ಮವನ್ನು ಅವ್ರ ಜೊತೆ ಸೇರೇ ಮಾಡಿದ ಅವನು. ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ನಾತಿ ಚರಾಮಿ ಅಂತ ಸುಮ್ಮನೆ ಸಂಕಲ್ಪ ಮಾಡಿ ಪುರೋಹಿತರ ಕಡೆ ಹೋದ್ಮೇಲೆ ಮರೆತವನಲ್ಲ ಅವನು. ಅದನ್ನ ಅತ್ಯಂತ ಯೋಗ್ಯವಾದ ರೀತಿಯಲ್ಲಿ ಆಚರಣೆಗೆ ತಂದವನು. ಆದ್ರಿಂದ ಮತ್ತೆ ಅವನಿಗೆ ಅಂತ ಹೆಂಡತಿಯರು ಸಿಗಬೇಕಲ್ಲ, ಇವನು ಮಾಡಬೇಕು ಅಂತಿದ್ದಾನೆ, ಅವ್ರಿಗೆ ತಕ್ಕಂಥವ್ರು ಇಲ್ಲದೆ ಹೋದ್ರೆ, ಅಥವಾ ಅವರಿಗೆ ಮಾಡಬೇಕು ಅಂತ ಅಪೇಕ್ಷೆ ಇದೆ, ಈ ಗಂಡಸರಿಗೆ ಅಪೇಕ್ಷೆ ಇಲ್ಲದೆ ಹೋದ್ರೆ, ಎರಡೂ ಬೇಕಲ್ಲ. ಈಗ ವಿಷಯ ಏನಂತಂದ್ರೆ, ಯೋಗ್ಯರಾದ ಪತ್ನಿ ಸಿಗಬೇಕು ಅಂತ ನಮಗೆ ಹೇಳೋದ್ರ ಅರ್ಥ ಏನು, ಯೋಗ್ಯರಾದ ಗಂಡ ಸಿಗಬೇಕು ಅಂತ ಅವ್ರಿಗೂ ಹೇಳ್ದಂಗೆ ಅಲ್ಲ. ಅದು ನಾಣ್ಯದ ಒಂದು ಮುಖ, ಅದ ನಾಣ್ಯಕ್ಕೆ 2 ಮುಖ ಇರ್ತದೆ. ನಾವು ಸುಮ್ಮನೆ ಒಂದು ಮುಖ ಹಿಂಗೆ ತೋರಿಸ್ತಾ ಇದ್ರೆ ಅದು ನಾವೇನ್ ಮಾಡ್ತೇವೆ ಅಂತಂದ್ರೆ, ಹೇಳೋರು ನಾವು ಪ್ರವಚನ ಹೇಳೋರು ಪುರುಷರು, ಕೇಳುವರು ಬನ್ನಿ ಪುರುಷರೇ ಇರ್ತಾರೆ. ಹೌದು, ಯಾವತ್ತೂ ಕೂಡ ಹೆಂಡತಿ ಆದವಳು ಗಂಡನಿಗೆ ಅನುಕೂಲಕರಾಗೇ ಇರಬೇಕು ಅಂತ ಹೇಳ್ತೀವಿ. ಗಂಡನೂ ಕೂಡ ಹೆಂಡತಿಗೆ ಅನುಕೂಲಕರಾಗಿರಬೇಕು ಅಂತ ಹೇಳಿ ಅದ್ರದ್ದು ಇನ್ನೊಂದು ಮುಖ ಇದೆ, ತಿರುಗಿಸ್ಬಿಟ್ರೆ ಅದೇ ಇದೆ ಅಲ್ಲಿ. ಆದ್ರಿಂದ ಇವನು ಕೂಡ ಅವರಿಗೆ ಅನುಕೂಲಕರನಾಗಿ ಬದುಕಿದ, ಅವರು ಇವನಿಗೆ ಅನುಕೂಲಕರನಾಗಿ ಬದುಕಿದರು. ಅಷ್ಟು ಜತನದಿಂದ ದ್ರೌಪದಿ ಮತ್ತೆ ಅವನ ಇನ್ನೊಬ್ಬ ಪತ್ನಿ ದೇವಕಿ ಅವನಿಗೆ ಆ ಧರ್ಮಾಚರಣೆ ಮಾಡಲಿಕ್ಕೆ ಸಹಾಯ ಮಾಡಿದರು. ಅಂಥ ವ್ಯಕ್ತಿ ಬಾಯಿಂದ ಬರ್ಬೋದಾದ ಮಾತಿದು.
ಉಳಿದವರು ಬಿಡ್ರಿ, ಸಾಕಾಗಿದೆ, ಏನು ಕೇಳ್ತೀರಿ, ಹೆಂಡತಿ ಬಗ್ಗೆ ಮಾತಾಡಬೇಡ್ರಿ, ಧರ್ಮದ ಬಗ್ಗೆ ಮಾತಾಡಬೇಡ್ರಿ, ಸದ್ಯ ನಮ್ಮನ್ನ ಎಲ್ಲರೂ ಓಡಿ ಹೋಗ್ತೀವಿ ಬಿಡ್ರಿ ಅಂತ ಪರಿಸ್ಥಿತಿ ನಮಗೆ ಬಂದಿರ್ತದೆ. ಈ ಎಲ್ಲಾ ಕಿರಿಕಿರಿಗಳನ್ನ ತಪ್ಪಿಸ್ಕೊಳ್ಳಿಕ್ಕಾಗಿ ಯಾವುದೋ ಕ್ಲಬ್ ಮತ್ತೆ ಅದು ಎಲ್ಲೋ ಹೋಗಿ ಸ್ನೇಹಿತರ ಜೊತೆ ಕೂತ್ಕೊಂಡು ಆರಾಮಾಗಿ. ಹಾಗಲ್ಲ, ಭಾರ್ಯ ದೈವಕೃತ ಸಖ, ಇಲ್ಲೇ ಬಂತು. ಹೆಂಡತಿ ಅಂದ್ರೆ ದೇವರು ಕೊಟ್ಟ ಗೆಳತಿ, ದೇವರು ಕೊಟ್ಟ ಗೆಳತಿ ಆದ್ರಿಂದ ದೇವತಾ ಕಾರ್ಯಕ್ಕಾಗಿ ಅವಳನ್ನು ಬಳಕೆ ಮಾಡ್ಕೋ, ವ್ಯರ್ಥವಾಗಿ ಅವಳ ಜೊತೆ ಸುಮ್ಮನೆ ಸಂಸಾರದಲ್ಲಿ ಕಾಲ ಕಳಿಬೇಡ. ದೇವರು ಕೊಟ್ಟ ಗೆಳತಿ, ಮನೆಯೊಳಗೆ ಅವಳು ಇದ್ದಾಳೆ ಅಂದ್ರೆ ಮನೆಯ ಬೆಳಕವಳು, ಅವಳನ್ನು ಧರ್ಮಕ್ಕಾಗಿ ಉಪಯೋಗ ಮಾಡ್ಕೋ, ಅವಳು ಕೂಡ ನಿಮಗೆ ಧರ್ಮಕ್ಕಾಗಿ ಆ ಥರದ ಸಹಾಯ ಮಾಡಲಿ. ನೀವಿಬ್ರು ಹೀಗೆ ಬದುಕಿದ್ದಾದ್ರೆ ಧರ್ಮ ಅರ್ಥ ಕಾಮ ಎಲ್ಲವೂ ಸಿದ್ಧ ಆದಂತೇನೆ. ವೇದವ್ಯಾಸ ದೇವರು ಒಂದ್ ಕಡೆ ಅದನ್ನ ಉಚ್ಚ ಕಂಠದಿಂದ ಹೇಳ್ತಾರೆ. ಧರ್ಮ ಊರ್ಧ್ವಬಾಹುರ್ ವಿರೋಮ್ಯೇಶ ನಚ ಕಶ್ಚಿತ್ ಶೃಣೋತು ಮೇ ಧರ್ಮಾದ್ ಅರ್ಥಶ್ಚ ಕಾಮಶ್ಚ ನ ಸಖಿಮರ್ಥಂ ನ ಸೇವ್ಯತೆ. ಊರ್ಧ್ವಬಾಹು ಎರಡು ಕೈ ಮೇಲೆತ್ತಿ, ಊರ್ಧ್ವಬಾಹು ವಿರೋಮ್ಯ, ನಾನು ಈ ವೇದವ್ಯಾಸ ತನ್ನ ಹೆಸರು ಹೇಳ್ಕೊತಿದ್ದಾರೆ ಅವರು, ಏನ್ ಮಾಡ್ತಿದ್ದೇನೆ, ಎರಡು ಕೈ ಮೇಲೆತ್ತಿ ಹೇಳ್ತಾ ಇದ್ದೇನೆ, ಅಲ್ಲಿ ವಿರವಮೆ ಅಂತಿದೆ. ಅದಕ್ಕೆ ಸರಿಯಾದ ಅನುವಾದ ಏನ್ ಗೊತ್ತಾ, ಗ್ರಂಥದ ಗಾಂಭೀರ್ಯ ಇತ್ಯಾದಿಗಳನ್ನು ಅನುಸರಿಸಿ ಹೇಳೋದಾದ್ರೆ ಹೇಳ್ತಾ ಇದ್ದೀನಿ, ಆಕ್ರೋಶ ಮಾಡ್ತಾ ಇದ್ದೇನೆ. ಕನ್ನಡದಲ್ಲಿ ಸರಿಯಾದ ಗ್ರಾಮ್ಯ ಭಾಷೆಯಲ್ಲಿ ಅನುವಾದ ಹೊಯ್ಕೋತಾ ಇದ್ದೇನೆ ಅಂತ. ಬೇರೆ ಶಬ್ದನೇ ನನಗೆ ಅದನ್ನ ಅನುವಾದ ಮಾಡ್ಲಿಕ್ಕೆ ಬರೋದಿಲ್ಲ. ಬಡ್ಕೋತಾ ಇದ್ದೀನ್ರೋ, ಏನ್ ಬಡ್ಕೋತಿದ್ದೀನಿ ಅಂದ್ರೆ ಧರ್ಮಾದ ಅರ್ಥಶ್ಚ ಕಾಮಶ್ಚ, ಧರ್ಮಾಚರಣೆ ಮಾಡ್ರಿ ಅರ್ಥ ಕಾಮ ಎಲ್ಲ ಸಿಗ್ತದೆ. ನೀವ್ಯಾಕೆ ಧರ್ಮಕ್ಕೆ ಪರಾಂಗುಖರಾಗಿದ್ದೀರಿ ಅಂತ ಹೇಳ್ತಿದ್ದೀನಿ, ನತ್ತೆ ಕಚ್ಚಿ ಶುಣೋತೀನಿ. ಆದ್ರೆ ನನ್ನ ಮಾತು ಮಾತ್ರ ಆ ಅಜ್ಜನ ಮಾತು, ವ್ಯಾಸಜ್ಜ, ಅವನ ಮಾತು ಯಾವೂ ಕೇಳ್ತಿಲ್ಲ. ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು, ಗಿರಿ ಮಕ್ಕಳು ಯಾರೂ ಆ ಅಜ್ಜನ ಮಾತು ಕೇಳಲಿಕ್ಕೆ ತಯಾರಿಲ್ಲ. ಅವನು ಬಡ್ಕೋತಾನೆ ಇದ್ದಾನೆ. ಇದು ಅಲ್ಲೇ ಭಾರತದಲ್ಲೂ ಮತ್ತು ಎಲ್ಲೂ ಬರೋ ಮಾತು. ಧರ್ಮಕ್ಕಷ್ಟು ಮಹತ್ವ ಇದೆ, ಹೆಂಡತಿ ಅಷ್ಟು ಅನುಕೂಲಕರವಾಗಿರ್ಬೇಕು. ಧರ್ಮರಾಜನ ಮಾತೇ ಅಂಥದ್ದು. ಅವನು ಒಂದು ಕಡೆ ಈ ವಿದುರ ಧರ್ಮರಾಜನ ಹತ್ರ ಬರ್ತಾನೆ, ಯಾವುದೋ ಕಾರಣಕ್ಕೆ, ವನವಾಸದಲ್ಲಿದ್ದಾಗಲೂ ಏನೋ ಕಾರಣಕ್ಕಾಗಿ ಹಸ್ತಿನಾವತಿಯಿಂದ ಬರ್ತಾನೆ. ಮರಳಿ ಹಸ್ತಿನಾವತಿಗೆ ಹೋಗಬೇಕು ವಿದುರ. ಈಗ ಕೆಲವು ಸರಿ ನೀವು ಎಲ್ಲೋ ಯಾವುದೋ ಊರಿಗೆ ಹೋದ್ರೆ, ಊರಿಗೆ ಹೋಗೋರು ಇಲ್ಲಿರುವವರು ಅವ್ರಿಗೇನಾದ್ರು ಸಂದೇಶ ಕೊಡೋದಿದ್ರೆ ಅವ್ರಿಗೂ ಸಂದೇಶ ಮುಟ್ಟಿಸ್ತೀರಿ. ಅಲ್ಲಿರೋರು ಅವ್ರೇನು ಅಲ್ಲಿ ಹೋಗಿ ಬಂದ್ರಲ್ಲ, ಅವ್ರು ನಮ್ಮ ಪೈಕಿ ನಿಮ್ಗೆ ಏನಾದ್ರು ಹೇಳಿ ಕಳಿಸಿದ್ರ ನಾವು ಕೇಳ್ತೀವಲ್ಲ ನಿಮ್ಮನ್ನು. ಹಾಗೆ ವಿದುರ ಮರಳಿ ಹೋಗುವಾಗ ವಿದುರ ಅವನು ಧರ್ಮರಾಜನ ಕೇಳ್ತಾನೆ. ವಿದುರ, ಧರ್ಮರಾಜ, ನಾನು ಹಸ್ತಿನಾವತಿಗೆ ಹೋಗ್ತಿದ್ದೇನೆ, ಅಲ್ಲಿ ಅವರಿಗೆ ನಿಂದೇನಾದ್ರು ಸಂದೇಶ ಇದೆಯಾ? ದೊಡ್ಡವರಿಗೆ ನಮಸ್ಕಾರ ಅಂತ ಹೇಳು, ಸಣ್ಣವರಿಗೆ ಆಶೀರ್ವಾದ ಇತ್ಯಾದಿ. ಒಂದು ಅದ್ಭುತವಾದ ಆಶೀರ್ವಾದ ಮಾಡ್ತಾನೆ. ಈ ಆಶೀರ್ವಾದ ಮಾತು ನೆನಪಿಟ್ಕೊಂಡಿರಲಿ, ಯಾರಿಗಾದ್ರೂ ಮದುವೆ ಸಂದರ್ಭದಲ್ಲಿ ಆಶೀರ್ವಾದ ಮಾಡಬಹುದು ಬೇಕಾದ್ರೆ. ಕಲ್ಯಾಣಾವಸಂತು ಪತಯೋನುಕೂಲಾಹ ಯೂಯಂ ಪತೀನಾಂ ಭವತಾನುಕೂಲಾಹ. ಯುಧಿಷ್ಠಿರನ ತುಂಬ ಹೃದಯದ ಆಶೀರ್ವಾದ. ಏನು ಅರ್ಥ ಅದಕ್ಕೆ? ಕಲ್ಯಾಣಾವಸಂತು ಪತಯೋನುಕೂಲಾಹ. ನಾವೆಲ್ಲ ಕಡೆ ನೋಡಮ್ಮ ಮಗಳೇ, ಗಂಡ ಅತ್ತೆ ಮಾವಂದು ಎಲ್ಲರಿಗೂ ತಗ್ಗಿ ಬಗ್ಗೆ ನಡಿಬೇಕಮ್ಮ ಅಂತ ಆಶೀರ್ವಾದ ಮಾಡ್ತಿರ್ತೀವಿ. ನೀನು ಮತ್ತು ನಿಮ್ಮ ಅತ್ತೆ ಮಾವಂದರಿಗೆ ಹೆಂಡತಿಗೆಲ್ಲ ತಕ್ಕಂತೆ ನಡಿಬೇಕಪ್ಪ ಅಂತ ಇವನಿಗೆ ಆಶೀರ್ವಾದ ಮಾಡೋದು ಕಡಿಮೆ. ನನಗ್ಯಾರು ಆಶೀರ್ವಾದ ಮಾಡೋರು ಅಂತ ಒಂದು ಉಡಾಫೆ ಇರ್ತದೆ. ಒಂದು ಮಾಡಿ ನೀವು ಕೇಳೋದೇ ಇಲ್ಲ. ಆಶೀರ್ವಾದಗಳನ್ನು ಹೆಣ್ಮಕ್ಳಿಗೆ ಮಾಡ್ತಿರ್ತಾರೆ. ಯುಧಿಷ್ಠಿರ ಮೊದಲು ಗಂಡು ಮಕ್ಕಳಿಗೆ ಆಶೀರ್ವಾದ ಮಾಡಿದ. ಏನು ಆಶೀರ್ವಾದ ಮಾಡಿದ ಅಂದ್ರೆ, ನೀವು ನಿಮ್ಮ ಪತ್ನಿಯರಿಗೆ ಕಲ್ಯಾಣಕರರಾಗಿರ್ರಿ, ಅನುಕೂಲಕರರಾಗಿರ್ರಿ. ನಿಮ್ಮ ಹೆಣ್ಣಂದ್ರು ನಿಮಗೆ ಕಲ್ಯಾಣಕರರಾಗಿ ಅನುಕೂಲಕರರಾಗಿರ್ಲಿ. ಆ ಹುಡುಗಿಯರಿಗೆ ಅವನ ಆಶೀರ್ವಾದ, ಹೆಣ್ಮಕ್ಕಳೇ ನಿಮಗೆ ಕಲ್ಯಾಣಕರರಾದ ಅನುಕೂಲಕರರಾದ ಗಂಡಂದರು ಸಿಗಲಿ, ನೀವು ಕೂಡ ಅವರಿಗೂ ಅನುಕೂಲಕರರಾಗಿ ಬದುಕ್ರಿ. ಇವನು ಗಂಡ ಮೊದಲು ಬದುಕಿ ತೋರಿಸ್ಬೇಕು. ಕಲ್ಯಾಣಕರನಾಗಿ, ಅನುಕೂಲಕರನಾಗಿ, ಧಾರ್ಮಿಕನಾಗಿ ಇವನು ಬದುಕಿ ತೋರಿಸಿದ್ರೆ ಅವ್ರು ಹಾಗೆ ಅವರು ಬದುಕ್ತಾರೆ. ಅಂದ್ರೆ ಅವರು ಒಂದು ಪ್ರಯತ್ನ ಆ ಕಡೆಯಿಂದ ಮಾಡಬೇಕು, ಇವರು ಒಂದು ಪ್ರಯತ್ನ, ಒಂದು ಹೆಜ್ಜೆ ಇಬ್ರು ಪರಸ್ಪರ ಮುಂದಿಟ್ರೆ ಅಂತ ಒಂದು ಅದ್ಭುತವಾದಂತಹ ಜೀವನ ನಡೆಸಲಿಕ್ಕೆ ಸಾಧ್ಯ ಅವರು. ಆದ್ರಿಂದ ಆ ಯುಧಿಷ್ಠಿರ ಈಗ ನೋಡ್ರಿ, ಯಕ್ಷನಿಗೂ ಅದೇ ಉತ್ತರ ಕೊಟ್ಟ. ಗಂಡ, ಹೆಂಡತಿ ಮತ್ತು ಧರ್ಮ ಎರಡನ್ನೂ ನಾವು ಸರಿ ತೂಗಿಸ್ಕೊಂಡು ಹೋಗೋದಾದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲ ಸಿದ್ಧ ಆದಂತೇನೆ ಉತ್ತರ ಕೊಟ್ಟಿದ್ದ ಯಕ್ಷನಿಗೆ. ಹಿಂದೆ ಒಂದು ಆಶೀರ್ವಾದ ಮಾಡುವಾಗಲೂ ಕೂಡ ಇದೇ ಧಾಟಿ ಅವನ ಮನೋಭಾವ, ಆ ಒಂದು ಧೋರಣೆ ಅವನ ಮಾತಿನಲ್ಲಿತ್ತು. ಎಲ್ಲಾ ಸ್ತ್ರೀಯರಿಗೂ ಆಶೀರ್ವಾದ ಏನಂದ್ರೆ, ಮದುವೆ ಆಗಬೇಕಾದ ಹೆಣ್ಮಕ್ಳು, ನಾಳೆ ನಿಶ್ಚಿತಾರ್ಥ ಆಗಿ ಇನ್ನಾಗಬೇಕಾದ ಹೆಣ್ಮಕ್ಳು, ಇನ್ನು ಚಿಕ್ಕ ವಯಸ್ಸಿನ ಹುಡುಗಿಯರು, ಮದುವೆ ಆದವರು ಎಲ್ಲರಿಗೂ ಆಶೀರ್ವಾದ ಏನಂದ್ರೆ, ನಿಮ್ ಗಂಡಂದ್ರು ನಿಮಗೆ ಕಲ್ಯಾಣಕರರಾಗಿರ್ಲಿ, ಅವ್ರು ನಿಮ್ಗೆ ಅನುಕೂಲಕರರಾಗಿರ್ಲಿ, ನೀವು ಕೂಡ ಅವ್ರಿಗೆ ಅನುಕೂಲಕರರಾಗಿರ್ಲಿ ಅಂತ ಅವನ ಆಶೀರ್ವಾದ. ಇದನ್ನ ಸ್ವಯಂ ಜೀವಮಾನದಲ್ಲಿ ಆಚರಣೆಗೆ ತರದೇ ಇದ್ದವನಿಗೆ ಹೀಗೆ ಆಶೀರ್ವಾದ ಮಾಡಬೇಕು ನೆನಪೇ ಬರಲ್ಲ. ಏನ್ರಿ ಬೇಕಾಬಿಟ್ಟು ಒಂದು ನಾಮಕೆ ವಾಸ್ತೆ ಏನೋ ಒಂದು ಆಶೀರ್ವಾದ ಮಾಡಿ ಹೋಗಿಬಿಡ್ತಾನೆ, ಎಲ್ಲ ಒಳ್ಳೇದಾಗ ದೀರ್ಘ ಸುಮಂಗಲಿ ಭವ,
ಗೊತ್ತೇ ಇದ್ರೆ ಬಾಯ್ಪಾಠ ಗೊತ್ತಿರ್ತದೆ ಎಲ್ಲರಿಗೂ. ಅದು ಚಿರಾಯು ಭವ, ಚಿರಂಜೀವಿ ಭವ, ದೀರ್ಘ ಸುಮಂಗಲಿ ಭವ, ಅಷ್ಟಪುತ್ರಿವತಿ ಭವ ಎಲ್ಲ ಆಶೀರ್ವಾದ ಮಾಡಿ ಹೋಗ್ತಾನೆ. ನಿಮ್ಮ ಗಂಡಂದರು ನಿಮಗೆ ಕಲ್ಯಾಣಕರವಾಗಿ ಅನುಕೂಲಕರವಾಗಿ ಸಿಗಲಿ ಅಂತ ಹೆಣ್ಮಕ್ಳಿಗೆ ಆಶೀರ್ವಾದ ಮಾಡ್ರಿ. ನೀವು ಅವರಿಗೆ ಕಲ್ಯಾಣಕರವಾಗಿ ಧರ್ಮದ ಮಾರ್ಗದಲ್ಲಿ ಅವರು ಇರುವಂತೆ ಅವ್ರಿಗೆ ಸಹಕಾರ ಕೊಡ್ರಿ ಅಂತ ಅವ್ರಿಗೆ ಆಶೀರ್ವಾದ ಮಾಡಬೇಕು. ಯುಧಿಷ್ಠಿರ ಆಶೀರ್ವಾದ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಟ್ಟವನು. ಇದು ಆ ಯಕ್ಷ ಕೇಳಿದಂಥ ಪ್ರಶ್ನೆಗೆ ಯುಧಿಷ್ಠಿರ ಕೊಟ್ಟಂತ ಒಂದು ಉತ್ತರ. ಯದಾ ತದಾ ಧರ್ಮಾರ್ಥ ಕಾಮಾನಂ ಪ್ರಯಾಣಮಪಿ ಸಂಗಮ. ಹೆಂಡತಿ ಒಬ್ಬಳು ಯೋಗ್ಯವಾದ ಹೆಂಡತಿ ಸಿಕ್ಕರೆ, ಧರ್ಮ ಮತ್ತು ಹೆಂಡತಿ ಎರಡನ್ನೂ ತೂಗಿಸಿಕೊಂಡಿರೋದು ಸಾಧ್ಯವಾದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲವೂ ಕೂಡ ನಮಗೆ ಸಿದ್ಧ ಆದಂತೆಯೇ. ನಾವು ಅದ್ರ ಬಗ್ಗೆ ಹೆಚ್ಚು ಆಲೋಚನೆ ಮಾಡಬೇಕಾಗಿಲ್ಲ. ಮತ್ತೊಂದು ಪ್ರಶ್ನೆ ಕೇಳಿದೆ. ಮುಂದೆ ಕೇಳುವ ಪ್ರಶ್ನೆ ಏನಿದೆ, ಬ್ರಾಹ್ಮಣತ್ವದ ಬಗ್ಗೆ ಇರಬೇಕಾದಂಥ ಪ್ರಶ್ನೆ. ಇದು ಭಾಗವತಾದಿಗಳೆಲ್ಲ ಬಂದಿದೆ. ನಾವು ಇನ್ನೊಂದು ಬಾರಿ ಅದನ್ನ ಇಲ್ಲೂ ಕೂಡ ನೋಡಬೇಕು. ರಾಜನ್ ಕುಲೇನ ವೃತ್ತೇನ ಸ್ವಾಧ್ಯಾಯೇನ ಶ್ರುತೇನ ವಾ ಬ್ರಾಹ್ಮಣ್ಯಂ ಕೇನ ಭವತಿ ಪ್ರಬ್ರೂಹ್ಯೇತತ್ ಸುನಿಶ್ಚಿತಂ. ರಾಜನೇ, ನೀನು ಇಂದ್ರಪ್ರಸ್ಥದಲ್ಲಿ ದೊಡ್ಡ ರಾಜನಾಗಿ ಮೆರೆದವನು. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಮೊದಲಾದವರಲ್ಲಿ ಹೇಗಿರಬೇಕು ಅಂತ ಅವ್ರವ್ರ ಕಡೆಯಿಂದ ಧರ್ಮಾಚರಣೆ ಮಾಡಿಸಿದವನು. ಈಗ ಹೇಳು, ನನಗೆ ಖಡಾಖಂಡಿತವಾಗಿ ಉತ್ತರ ಹೇಳು. ಏನು ಬ್ರಾಹ್ಮಣ ಅಂತ ಯಾವುದರಿಂದ ಅನಿಸ್ಕೋತಾನೆ? ಕುಲದಿಂದ ಅನಿಸ್ಕೋತಾನ? ಯಾವ ವಂಶದಲ್ಲಿ ಹುಟ್ಟಿದ ಅದರಿಂದ ಅನಿಸ್ಕೋತಾನ? ವೃತ್ತೇನ ಅವನ ನಡವಳಿಕೆಯಿಂದ ಅನಿಸ್ಕೋತಾನ? ಅಥವಾ ಸ್ವಾಧ್ಯಾಯ ಮಾಡಿದ್ರಿಂದ, ಯಾವ ವಿದ್ಯಾಪೀಠದಲ್ಲಿ ಎಲ್ಲಿ ಗುರುಕುಲದ ಅಧ್ಯಯನ ಮಾಡಿದ್ರಿಂದ ಅನಿಸ್ಕೋತಾನ? ಅಥವಾ ಶ್ರುತ, ಹಿರಿಯರ ಮೂಲಕ ಏನಾದ್ರು ಕೇಳಿದ್ದು, ತಾನು ಅಧ್ಯಯನ ಮಾಡಿದ್ದು ಮತ್ತು ಇನ್ನೊಬ್ಬರಿಂದ ಕೇಳಿದ್ದು. ತಾನು ಅಧ್ಯಯನ ಮಾಡಿದ್ದಕ್ಕೆ ಸ್ವಾಧ್ಯಾಯ ಅನ್ಬೇಕು, ಇನ್ನೊಬ್ಬರಿಂದ ಕೇಳಿದ್ದಕ್ಕೆ ಶ್ರುತ ಅಂತ ಅನ್ಬೇಕು. ಆಗಲಿ. ಬ್ರಾಹ್ಮಣ್ಯಂ ಕೇನ ಭವತಿ, ಬ್ರಾಹ್ಮಣ ಅಂತ ಮನುಷ್ಯ ಅನ್ಸ್ಕೊಳ್ಳೋದು ಯಾವುದರಿಂದ? ಶೃಣು ಯಕ್ಷ, ಉತ್ತರ ಹೇಳಿದ. ಶೃಣು ಯಕ್ಷ ಕುಲಂ ತಾತ ನ ಸ್ವಾಧ್ಯಾಯೋ ನ ಶ್ರುತಂ ಕಾರಣಂ ಹಿ ದ್ವಿಜತ್ವೇ ಚ ವೃತ್ತಮೇವ ನ ಸಂಶಯ. ನಡವಳಿಕೆಯಿಂದಲೇ ಬ್ರಾಹ್ಮಣ, ಚಾರಿತ್ರ್ಯದಿಂದಲೇ ಬ್ರಾಹ್ಮಣ, ಕುಲದಿಂದ ಬ್ರಾಹ್ಮಣ ಅಲ್ಲ. ಯಾವ ವಂಶದಲ್ಲಿ ಹುಟ್ಟಿದಂತ ತೊಗೊಂಡು ಏನ್ರಿ ಮಾಡ್ತೀರಿ? ಗುಣೇಶು ಕ್ರಿಯತಾಂ ಯತ್ನಃ ಪಿತೃವಂಶೋ ನಿರರ್ಥಕಃ ವಾಸುದೇವಂ ನಮಸ್ಯಂತೆ ವಸುದೇವಂ ನ ಮಾನವಃ ಅಂತ ಒಂದು ಮಾತು ಸುಭಾಷಿತ. ನಿಮ್ಮ ವಂಶ ಯಾವುದು ಅಂತ ಎಷ್ಟು ದಿವಸ ಕೇಳ್ತಾರೆ ಜನ? ದೊಡ್ಡ ವಂಶದಲ್ಲಿ ಹುಟ್ಟಿದರೆ ನಮಸ್ಕಾರ ಮಾಡ್ತಾರೆ, ಇಲ್ಲ ಅಂತಲ್ಲ. ನೀವು ಹಾಗೆ ಮನುಷ್ಯ ಮೂರ್ಖನಾಗಿ ಅಧಾರ್ಮಿಕನಾಗಿ ಮುಂದುವರೆದ್ರೆ ಅವ್ನಿಗೇನು ಬೆಲೆ ಕೊಡ್ತಾರೆ? ಜನ ನಮಸ್ಕಾರ ಯಾರಿಗೆ ಮಾಡ್ತಾರೆ ಹೇಳ್ರಿ? ವಾಸುದೇವನಿಗೆ ಮಾಡ್ತಾರೆ. ವಾಸುದೇವ ಕೃಷ್ಣನಿಗೆ ನಮಸ್ಕಾರ ಮಾಡ್ತಾರೆ. ವಸುದೇವನಿಗೆ ಯಾರು ಮಾಡ್ತಾರೆ? ವಸುದೇವ ಅವರ ಅಪ್ಪ. ವಸುದೇವನಿಗೆ ಯಾರು ನಮಸ್ಕಾರ ಮಾಡಬೇಕಾದ್ರೆ ಕೃಷ್ಣನ ಅಪ್ಪ ಅಂತ ಅವನಿಗೆ ನಮಸ್ಕಾರ ಮಾಡ್ಬೇಕಿಷ್ಟೇ. ನಮಸ್ಕಾರ ಮಾಡುವ ಜನ ವಾಸುದೇವನಿಗೆ ನಮಸ್ಕಾರ ಮಾಡ್ತಾರೆ. ಪಿತೃವಂಶೋ ನಿರರ್ಥಕಃ. ಪಿತೃವಂಶ, ಮಾತೃವಂಶ, ವಂಶಗಳ ದೊಡ್ಡಸ್ತಿಕೆ ಏನಿದೆ ಅದು ಕ್ಷುಲ್ಲಕವಾದದ್ದು. ಮನುಷ್ಯ ಬಹಳ ಹೇಳ್ಕೋಬಾರದು ಅದನ್ನೆಲ್ಲ. ಗುಣಗಳಿಂದ ಅವನು ದೊಡ್ಡವನಾಗಬೇಕು. ಈ ಮತ್ತು ಸುಭಾಷಿತಗಳು ಉತ್ತಮ ಆತ್ಮನಾಖ್ಯಾತ ಪಿತುಖ್ಯಾತಾಶ್ಚ ಮಧ್ಯಮಾಹ ಅಧಮಾ ಮಾತುಲಾಖ್ಯಾತ ಸ್ತ್ರೀಖ್ಯಾತ ಅಧಮಾಧಮಾಹ ಅಂತ ಸುಭಾಷಿತ. ಇವೆಲ್ಲ ನಾವು 10-12 ವಯಸ್ಸಿನವರಿದ್ದಾಗ, ತೀರಾ ಸಣ್ಣ ಹುಡುಗರಿದ್ದಾಗ ಓದಿದ ಸುಭಾಷಿತಗಳು. ಅದಕ್ಕೆ ಮಹಾಭಾರತದ ಹಿನ್ನೆಲೆಯಲ್ಲಿ ಅದನ್ನು ಓದಿದಾಗ ಅದಕ್ಕಿರುವ ಹೊಸ ಹೊಸ ಅರ್ಥಗಳು ಈಗ ಗೊತ್ತಾಗ್ತವೆ. ಈಗ ನಮಗೆಲ್ಲ ಖ್ಯಾತಿಗಳು ಬೇಕು, ನಮಗೆಲ್ಲರಿಗೂ ಖ್ಯಾತಿ ಬೇಕು. ಖ್ಯಾತಿ ಯಾರಿಗೂ ಬೇಡ? ಎಲ್ಲರಿಗೂ ಬೇಕು. ಉತ್ತಮ ಆತ್ಮನಾಖ್ಯಾತ, ತಮ್ಮ ಜ್ಞಾನ, ತಮ್ಮ ವ್ಯಕ್ತಿತ್ವದಿಂದ ಖ್ಯಾತರಾದವರೇ ಉತ್ತಮರು. ಉತ್ತಮ ಆತ್ಮನಾಖ್ಯಾತ ಪಿತುಖ್ಯಾತ ಮಧ್ಯಮ. ನಿಮಗೇನು ಸ್ವಂತ ಯಾವ ಸಾಮರ್ಥ್ಯವೂ ಇಲ್ಲ ಅಂತ ದೊಡ್ಡ ತಂದೆಯ ಮಗ, ಅಧಿಕಾರಸ್ಥರು, ದೊಡ್ಡ ವಿದ್ವಾಂಸರು ಅವ್ರ ಮಗ ಅಂತ ಕರೆಸ್ಕೊಂಡ್ರೆ ಅವರು ಮಧ್ಯಮರು. ಉತ್ತಮ ಆತ್ಮನಾಖ್ಯಾತ ಪಿತುಖ್ಯಾತ ಮಧ್ಯಮ ಅಧಮ ಮಾತುಲಾಖ್ಯಾತ. ಇನ್ನು ಕೆಲವರು ಸೋದರ ಮಾವನಿಂದ ಖ್ಯಾತಿ ಪಡೆದವರು. ಇವರಿಗೂ ಸ್ವಂತ ಯೋಗ್ಯತೆ ಇಲ್ಲ, ಇವರ ಅಪ್ಪನಿಗೂ ಸ್ವಂತ ಯೋಗ್ಯತೆ ಇಲ್ಲ, ತನ್ನ ತಾಯಿಗೂ ಸ್ವಂತ ಯೋಗ್ಯತೆ ಇಲ್ಲ. ಇವರ ತಾಯಿ ಸೋದರ ಮಾವ ಒಬ್ಬರಿದ್ದು, ಅವರು ಭಾರಿ ದೊಡ್ಡವರು ನೋಡ್ರಿ, ದೊಡ್ಡ ಪಂಡಿತರು, ದೊಡ್ಡ ಅಧಿಕಾರಸ್ಥರು. ಸೋದರ ಮಾವನಿಂದ ಖ್ಯಾತಿ ಪಡೆದವರು ಏನಿರ್ತಾರಲ್ಲ ಅಧಮರು. ಅಧಮಾಧಮರು ಅಂತ ಇನ್ನೊಂದು ವರ್ಗ ಇದೆ. ನಾವೇನು ಕಡಿಮೆ ಅಂತ ಅವ್ರು 4ನೇ ಅವರು. ಸಾಮಾನ್ಯವಾಗಿ ಎಲ್ಲ ಕಡೆ 3 ಪ್ರೈಸು ಗ್ರೇಡ್ಗಳೆಲ್ಲ 3 ಇರ್ತಿರ್ತವೆ. ಕೆಲವು ಸರಿ 4ನೇದನ್ನು ಕೊಡಬೇಕಾಗ್ತದೆ, ಸಮಾಧಾನಕರ ಬಹುಮಾನ ಅಂತ. ಅವ್ರ ಅಧಮಾಧಮರು ಯಾರು ಅಂತಂದ್ರೆ ಸ್ತ್ರೀ ಖ್ಯಾತಾ ಅಧಮಾಧಮಾಹ.
ನಿಮ್ಗೆ ಯಾವ ಯೋಗ್ಯತೆ ಇಲ್ಲ, ನಿಮ್ಮ ತಂದೆಗೆ ಯೋಗ್ಯತೆ ಇಲ್ಲ, ಯಾರಿಗೂ ಏನೂ ಯೋಗ್ಯತೆ ಇಲ್ಲ. ಯಾವುದೋ ಸ್ತ್ರೀಯ ಕಾರಣದಿಂದಾಗಿ ಹೆಸರು ಪಡೆದವರು ಇರ್ತಾರಲ್ಲ, ಅವ್ರು ಅಧಮಾಧಮರು ಅಂತ. ಅಂದ್ರೆ ಇದು ಸ್ತ್ರೀಯರನ್ನು ಬೈಯೋ ಶಕ್ತಿ ಅಲ್ಲ ಅದು. ಸ್ತ್ರೀಯರನ್ನು ಬೈಬೇಕಾದ ಕಾರಣ ಇಲ್ಲ, ಅವ್ರಿಗೆ ಇರಬೇಕಾದ ಯೋಗ್ಯತೆ ಇದ್ದೇ ಇರ್ತದೆ. ಸ್ತ್ರೀಯರು ಕೂಡ ತಮ್ಮ ಧಾರ್ಮಿಕತೆಯಿಂದ, ತಮ್ಮ ಶಕ್ತಿಯಿಂದ, ತಮ್ಮ ಜ್ಞಾನ ಇತ್ಯಾದಿಗಳ ಮೂಲಕ ಅವರು ಖ್ಯಾತರಾದರೆ ಅವರು ಉತ್ತಮರೇ. ಈಗ ನಿಮ್ಮನ್ನು ಪರಿಚಯಿಸುವಾಗ ನಿಮ್ಮದು ಯಾವ ಶಕ್ತಿಯೂ ಇಲ್ಲ, ಏನು ಮಹತ್ವವೂ ಇಲ್ಲ, ಇಂಥವ್ರು ಗಂಡ ಅಂತ ಪರಿಚಯ ಮಾಡಿಸೋ ಪ್ರಸಂಗ ಬಂದ್ರೆ ಅದು ಅಧಮಾಧಮರು ಅಂತ ಅದಕ್ಕೆ ಅರ್ಥ. ಹಾಗರ್ಥ ಆಗ್ತದೆ. ಸ್ತ್ರೀಯರನ್ನು ಬೈಯೋ ಪ್ರಸಂಗ ಅಲ್ಲ ಮತ್ತದು, ಅದು ಬಹಳ ವಿಂಗಡಿಸಿ ತಿಳ್ಕೋಬೇಕಾಗ್ತದೆ. ಅದರಿಂದ ಮನುಷ್ಯ ಉತ್ತಮನಾಗಲಿಕ್ಕೆ ಪ್ರಯತ್ನ ಪಡಬೇಕು. ಮಧ್ಯಮನಾಗಬಾರ್ದು, ಅಧಮನೂ ಆಗಬಾರ್ದು, ಅಧಮಾಧಮನೂ ಆಗಬಾರ್ದು. ಇದು ನೋಡ್ರಿ, ಅವನು ಕುಲ ಅನ್ನೋದು ನಿರರ್ಥಕ, ಅದನ್ನು ಬಹಳ ಹೇಳ್ಕೋಬೇಕಾಗಿಲ್ಲ. ನಾವು ಪಿತೃವಂಶೋ ನಿರರ್ಥಕ. ವಾಸುದೇವನ ನಮಸ್ತೆ, ವಾಸುದೇವ ಕೃಷ್ಣನಿಗೆ ಜನ ನಮಸ್ಕಾರ ಮಾಡ್ತಾರೆ, ವಸುದೇವನಿಗೆ ನಮಸ್ಕಾರ ಮಾಡ್ತಾರೆ ಯಾರಾದ್ರು. ಏನು ಎಷ್ಟು ಹೇಳ್ಕೊಳ್ಳೋರಿದ್ದೀರಿ? ಗುಣೇಶು ಕ್ರಿಯತಾಂ ಯತ್ನಃ ಕಿಂ ಆಟೋಪೈ ಪ್ರಯೋಜನಂ ವಿಕ್ರೀಯಂತೆ ನಘಂಟಾಭಿ ಗಾವಃ ಕ್ಷೀರ ವಿವರ್ಜಿತಾ ಅಂತ ಸುಭಾಷಿತ. ಮಹಾಭಾರತದಲ್ಲಿ ಬಂದದ್ದಲ್ಲ, ಬೇರೆ ಕಡೆ ಬಂದದ್ದು. ನಿಮ್ಮ ಆಡಂಬರ, ನಿಮ್ಮ ವೈಭವ ತೊಗೊಂಡು ಏನ್ರಿ ಮಾಡಬೇಕು, ಡಂಬಾಚಾರ ತೊಗೊಂಡು ಏನ್ರಿ ಮಾಡಬೇಕು? ಸ್ವಲ್ಪ ಏನಾದರೂ ಗುಣ, ಸದ್ಗುಣ, ಜ್ಞಾನ, ಭಕ್ತಿ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ರಿ. ಸಂತೆಯಲ್ಲಿ ನೀವು ದನ ಮಾಡ್ಲಿಕ್ಕೆ ತೊಗೊಂಡೋಗಿದ್ದೀರಿ, ಒಳ್ಳೆ ಗಂಟೆ ಎಷ್ಟು ಹಾಲು ಕೊಡ್ತದಂದ್ರೆ ಹಾಲಿನ ಬಗ್ಗೆ ಉತ್ತರ ಇಲ್ಲ, ಗಂಟೆ ಬಾರಿಸಿ ಉತ್ತರ. ಒಳ್ಳೆ ಗಂಟೆ ಬಿಟ್ಟಿದ್ದೀವಿ ನೋಡ್ರಿ ಅಂತ ಯಾರು ಖರೀದಿ ಮಾಡ್ತಾರೆ? ವಿಕ್ರೀಯಂತೆ ನಘಂಟಾವಿ ಗಾವಃ ಕ್ಷೀರ ವಿವರ್ಜಿತಾ. ಹಾಲು ಹಿಂಡದ ದನ ಕೇವಲ ಗಂಟೆಯ ಮೂಲಕ ಮಾರಾಟಕ್ಕೆ ಹೋಗೋದಿಲ್ಲ, ಯಾರು ತಗೊಳ್ಳೋದೇ ಇಲ್ಲ ಅದನ್ನು. ಆದ್ರಿಂದ ಕುಲ ಅಲ್ಲ, ಸ್ವಾಧ್ಯಾಯ ಅಲ್ಲ, ಶ್ರುತ ಅಲ್ಲ, ವೃತ್ತವೇ ಕಾರಣ. ಯಾಕೆ ಇದರಲ್ಲಿ ಏನಾಗ್ಬಿಡ್ತದಂದ್ರೆ ಮನುಷ್ಯನಿಗೆ ಈ ಸ್ವಾಧ್ಯಾಯ ಮತ್ತೆ ಶ್ರುತ ಇವೆಲ್ಲ ಇದೆಯಲ್ಲ, ಅನೇಕ ಬಾರಿ ಮನುಷ್ಯನನ್ನು ಅಹಂಕಾರಕ್ಕೆ ದೂಡಿಬಿಡ್ತದೆ. ಇದು ನಮಗೆ ಕಂಡಿದೆ ಶಾಸ್ತ್ರದಲ್ಲಿ. ಶ್ವೇತಕೇತು ಅಂತ ಒಬ್ಬ ಇದ್ದ, ಉಪನಿಷತ್ತಿನ ಒಂದು ಕಥೆ ಇದೆ. ಅನೂಚಾನಃ ಸ್ತಬ್ಧಯೇಯಾಯ. ಅವರ ಅಪ್ಪ ಅಮ್ಮ ಅವನನ್ನು ನಮ್ಮಂತೆನೆ ಗುರುಕುಲಕ್ಕೆ ಕಳಿಸಿದ್ರು, ಹೋಗಿ ಬರಲಿ ಮಗ, 12 ವರ್ಷ ಓದಿ ಬರಲಿ ಅಂತ. 12 ವರ್ಷ 12 ವರ್ಷದ ಅಧ್ಯಯನ ಆಯ್ತು. ಗುರುಗಳು ಮಂಗಳನೂ ಮಾಡಿದರು, ಶಾಲು ಹೊಲಿಸಿದ್ರು. ಇವ್ನು ಬಂದ ಸ್ತಬ್ಧ. ಸ್ತಬ್ಧ ಅಂದ್ರೆ ಎರೆಕ್ಟ್ ಇಂಗ್ಲೀಷ್ನಲ್ಲಿ, ERECT. ಬೆನ್ನು ನೇರವಾಗಿ ಇಟ್ಕೊಂಡು ಬಂದ. ಅವ್ನು ಬಗ್ಲಿಕ್ಕೆ ಗೊತ್ತಾಗಿಲ್ಲ, ಯಾರಿಗಾದ್ರು ಬಗ್ಬೇಕು ಅನ್ನೋದೇ ಮರ್ತ ಹೋಗಿಬಿಟ್ಟಿತ್ತು ಅವನು. ಯಾಕೆಂದ್ರೆ ಅಹಂಕಾರ, ಓದಿದ್ದೀನಿ ಅಂತ ಅಹಂಕಾರ. ಅಲ್ಲಿ ಗೀತಾ ಭಾಷ್ಯದಲ್ಲಿ ಅದನ್ನೆಲ್ಲ ವಿವರಿಸಿ ಹೇಳ್ತಾರೆ. ಭಾಷ್ಯ ಅಥವಾ ತಾತ್ಪರ್ಯ. ಅವನಿಗೇನು ಭಾವನೆ ಬಂದ್ಬಿಟ್ಟಿತ್ತಂದ್ರೆ, ದೇವೋವಾ ಕೇಶವಾಂಶೋವಾ ನಚೇ ಇದ್ರಂಗ್ ಮತಿಕೃತಃ. ನಮಗೇನೋ ಭ್ರಮೆಗಳು. ದೇವೋವಾ ಯಾವುದೋ ದೊಡ್ಡ ದೇವತೆ ಅವತಾರವೇ ಆಗಿರ್ಬೇಕು, ಕೇಶವಾಂಶೋವ ಭಗವಂತನಾದ ಕೇಶವನ ಅಂಶವೇ ಆಗಿರ್ಬೇಕು ನಾನು. ನಚೇ ಇದ್ರಂಗ್ ಮತಿಕೃತಃ. ಇಂಥ ಪಾಂಡಿತ್ಯ, ಇಂಥ ಪ್ರವಚನ ಸಾಮರ್ಥ್ಯ, ಜನ ಕಾಲಿಗೆ ಬೀಳೋದು ಅಂದ್ರೆ ಏನು ಅಂತ ಅವ್ನಿಗೆ ಭ್ರಮೆ. ಅಕೃತ ಶಿಷ್ಟಾಚಾರಂ ಅಂತ ಹೇಳ್ತಾರೆ. ತಂದೆಯಿಂದ ತಾಯಿ ನಮಸ್ಕಾರ ಮಾಡಬೇಕು ಅಂತ ಮರ್ತ ಹೋಗ್ಬಿಟ್ಟಿತ್ತು. ನಮಸ್ಕಾರ ಮಾಡಿದ, ಬೇಕಾಬಿಟ್ಟಿಯಾಗಿ ಮಾಡಿದ ಅಂತ ಅರ್ಥ. ನಮಸ್ಕಾರ ಮಾಡದೇ ಇರೋ ಒಟ್ಟೆ ಮೂರ್ಖ ಏನಾಗಿರಲಿಲ್ಲ. ಮಾಡೋವಾಗಲೂ ಒಂದು ವಿನಯ ಬೇಕಲ್ಲ. ಬರೇ ತಂದೆ ತಾಯಿಗೆ ಮಾತ್ರ ಅಲ್ಲ, ಸುತ್ತಮುತ್ತಲಿದ್ದವ್ರಿಗೆ ಏನ್ರಿ ಹಿಂಗೆ ಮುಖ ಆಯ್ತು ನೋಡಿದ್ರೆ ಅಂಥವನಾಗಿದ್ದ. ಅವನಿಗೆ ತಂದೆ ಬುದ್ಧಿ ಹೇಳಬೇಕಾಯ್ತು ಮುಂದೆ. ಆಮೇಲೆ ಇದು ಶಾಂತಿ ಪರ್ವದಲ್ಲೂ ಆ ಮಾತಿದೆ, ನಾಸ್ಮಿ ಕೇವಲ ಮಾನುಷಃ. ನಾನೊಬ್ಬ ಸಾದಾ ಮನುಷ್ಯ ಇರ್ಲಿಕ್ಕಿಲ್ಲ. ಯಾಕಂದ್ರೆ ಇಷ್ಟೆಲ್ಲ ಜ್ಞಾನ ಬಂದಿದ್ದಲ್ಲ ನನಗೆ, ಸುಮ್ಮನೆ ಬರ್ತದನ್ನ. ನಾನು ಪರಮಾತ್ಮನ ಅವತಾರ ಏನಾಗಿರ್ಲಿಕ್ಕಿಲ್ಲ. 10 ದಶಾವತಾರದಲ್ಲಿ ಒಂದು ಅದೇನಾಗಿರ್ಲಿಕ್ಕಿಲ್ಲ. ಆದ್ರೂ ಒಂದು ಸ್ವಲ್ಪ ಸಂಶಯ ನಮಗೇನಿದೆ, ಪರಮಾತ್ಮನ ಅವತಾರಗಳಲ್ಲಿ ಅಂಶಾವತಾರ, ಆವೇಶಾವತಾರ ಅಂತೆಲ್ಲ ಇದೆಯಲ್ಲ. ಈ ಪೃಥು ಚಕ್ರವರ್ತಿಯಲ್ಲಿ ಭಗವಂತನ ವಿಶೇಷ ರೂಪ ಹೊಂದಿತ್ತಲ್ಲ, ಹಾಗೆ ನಮ್ಮಲ್ಲಿ ಯಾಕಿರಬಾರ್ದು? ಒಂದು ಭ್ರಮೆ ಬಂದ್ಬಿಡ್ತದೆ ಮನುಷ್ಯನಿಗೆ. ಪರಮಾತ್ಮ ಅವತಾರ ನಾನಲ್ಲ, ಹೋಗ್ತೇನೆ, ಅಷ್ಟೇನು ದೊಡ್ಡವನಲ್ಲ, ಒಂದು ಆವೇಶ ಯಾಕಿರಬಾರ್ದು ನಮ್ಮಲ್ಲಿ? ಯಾಕಂದ್ರೆ ಇದ್ರಂಗ್ ಮತ್ತೆ ಇಂಥ ದೊಡ್ಡ ಬುದ್ಧಿ ಬರ್ಬೇಕಾದ್ರೆ ಅಂತ ಮನುಷ್ಯ ಎಲ್ಲೆಲ್ಲೋ ಹೋಗ್ಬಿಡ್ತಾನೆ. ಅಷ್ಟು ಭ್ರಮೆಗೆ ಅವನನ್ನ ಅಧ್ಯಯನ ಅಂತಂದು ಕರ್ಕೊಂಡು ಹೋಗ್ಬಿಡ್ತದೆ. ಅದಕ್ಕೆ ಅವನು ಆ ಅಪ್ಪ ನೋಡ್ದ, ಇದಕ್ಕೊಂದು ಒಳ್ಳೆ ಔಷಧ ಮಾಡಬೇಕು ಅಂತ ಆಲೋಚನೆ ಮಾಡಿದ. ನಾನು ತಮಾದೇಶಂ ಅಪ್ರಾಕ್ಷ, ನಾನು ತಮಾದೇಶಂ ವಿಜ್ಞಾಸಿ ಯಸ್ಮಿನ್ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ. ಉಪನಿಷತ್ತಿನ ಮಾತು. ನಿನಗೆ ಆ ವಿಷಯ ಗೊತ್ತೇನು? ಅದು ಯಾವ ವಿಷಯ? ಯಸ್ಮಿನ್ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ. ಅದೊಂದು ತಿಳ್ಕೊಂಡು ಉಳಿದು ಎಲ್ಲ ತಿಳ್ಕೊಂಡಂತೆ ಆಗ್ತದಲ್ಲ, ಅದು ನಿನಗೆ ಗೊತ್ತಾ? ಈಗ ಅದು ಯಾವ ಅಂತ ಗೊತ್ತಾಗಲಿಲ್ಲ. ಎಂಥ ವಿಷಯ ಇದೆ. 12 ವರ್ಷ ಓದಿದ್ದೀವಿ, ನಮ್ಮ ಗುರುಗಳೇ ನಮ್ಗೆ ಅದನ್ನು ಹೇಳಲಿಲ್ಲ ಅಂತ ಅವ್ನು ತಕರಾರು. ನನಗೆ ಗೊತ್ತಿಲ್ಲ ಅಂತಲ್ಲ, ಗುರುಗಳು ಹೇಳಲಿಲ್ಲ ಅನ್ನೋ ತಕರಾರು. ಆಮೇಲೆ ನಾನಾ ಥರದ ಉದಾಹರಣೆಗಳನ್ನು ಕೊಟ್ಟು, ಒಂದು ಆಲದ ಗಿಡದ ಬೀಜ, ಇದ್ರ ಏನು ಒಂದು ಒಡಿ ನೋಡ್ ಏನಾದ್ರು ಕಾಣಿಸ್ತದ? ಏನೂ ಇಲ್ಲ. ಹಾಗಾದ್ರೆ ಇಷ್ಟು ದೊಡ್ಡ ವೃಕ್ಷ ಹೇಗಾಯ್ತದು?
ಏನೇನೋ ಪ್ರಶ್ನೆಗಳನ್ನ ಮಾಡ್ತಾ ಹೋಗಿ ಅವನಿಗೆ ಬುದ್ಧಿ ಬರುವಂಗೆ ಮಾಡಿದ. ಎಲ್ಲ ಥಿಯರಿ ಕ್ಲಾಸ್ಗಳನ್ನ ಕಲ್ತಿದ್ದ, ಪ್ರಾಕ್ಟಿಕಲ್ ನಾಲೆಜ್ ಇರಲಿಲ್ಲ ಅವನಿಗೆ. ಆ ಪ್ರಾಕ್ಟಿಕಲ್ ಕ್ಲಾಸ್ಗಳನ್ನೆಲ್ಲ ತಗೊಂಡು ಅವನಿಗೆ ಬುದ್ಧಿ ಬರುವಂತೆ ಮಾಡಿದ ಅಪ್ಪ ಅಂತ ಅಲ್ಲೊಂದು ಕಡೆ ಉಪನಿಷತ್ನಲ್ಲಿ ಛಾಂದೋಗ್ಯ ಇದ್ದರು ಅಲ್ಲೇ ಕಾಣಿಸ್ತದೆ. ಮನುಷ್ಯನಿಗೆ ಆ ಸ್ವಾಧ್ಯಾಯ ಶ್ರುತ ಏನಿದೆ ಅಷ್ಟು ಅಹಂಕೃತನಾಗಿ ಮಾಡಿಬಿಡ್ತದೆ ಅವನಿಗೆ. ಯಾರು ಕಣ್ಣಿದ್ದವರು ಮುಂದೆ ಯಾರು ಕಣ್ಣಿಗೆ ಕಾಣಿಸೋದಿಲ್ಲ. ಅದಕ್ಕೆ ಸರಿಯಾಗಿ ಜನ ಬೇರೆ ಒಳ್ಳೆ ಅಧ್ಯಯನ ಮಾಡಿದ್ದಾರೆ, ಒಳ್ಳೆ ವಿದ್ವಾಂಸರು ಅಂತಂದ್ರೆ ಜನನೂ ಅಷ್ಟು ಜನ ಮುಗ್ಧರಿರ್ತಾರೆ. ಪಾಪ ಅವ್ರು ಏನ್ ಮಾಡ್ಬೇಕು, ಗೌರವಿಸ್ತಾರೆ, ಕಾಲಿಗೆ ಬೀಳ್ತಾರೆ, ಗೌರವಿಸ್ತಾರೆ. ನಾವು ಅಧ್ಯಯನ ಮಾಡಿಲ್ಲ, ನಮ್ಮಲ್ಲಿರುವ ಆಚಾರ, ನಮ್ಮಲ್ಲಿ ಇಲ್ಲದೇ ಇರುವ ಆಚಾರ ವಿಚಾರ ಇವನಿಗಿದೆ ಅಂತ ಗೌರವಿಸ್ತಾರೆ. ಇವನ್ ಮೇಲೆ ಹೋಗಿ ಏನು ನಿಂತ್ಬಿಡ್ತಾನೆ. ವೃತ್ತಮೇವನ ಸಂಶಯ, ಇದ್ಯಾವುದು ಕಾರಣ ಅಲ್ಲ, ವೃತ್ತವೇ ನಡವಳಿಕೆಯೇ ಕಾರಣ. ವೃತ್ತತಸ್ತು ಹತೋಹತಃ, ಯಾರ ನಡವಳಿಕೆ, ಯಾರ ಕ್ಯಾರೆಕ್ಟರ್ ಹಾಳಾಗಿ ಹೋಗಿದೆ ಆ ವ್ಯಕ್ತಿನೂ ಹಾಳಾದಂತೇನೆ. ಇದೆಲ್ಲ ಇದು ಯಕ್ಷ ಪ್ರಶ್ನೆ. ಹೀಗೆ ಅಜಗರ ಸಂವಾದ ಅಂತ ಒಂದಿದೆ. ಹೆಬ್ಬಾವಿನ ಕೈಗೆ ಭೀಮ ಸಿಕ್ಕಿ ಬಿದ್ದಿರ್ತಾನೆ, ಅಲ್ಲಿ ಹೋಗಿ ಉತ್ತರ ಕೊಡುವನು ಇದೇ ಯುಧಿಷ್ಠಿರನೇ. ಅಲ್ಲಿಯೂ ಬ್ರಾಹ್ಮಣತ್ವದ ಬಗ್ಗೆ ಒಂದು ಸಂವಾದ ಇದೆ. ಇಲ್ಲಿ ಹೇಗೆ ಈ ಸಂವಾದ ಬಂತಲ್ಲ, ಅಲ್ಲೂ ಕೂಡ ಆ ಹೆಬ್ಬಾವು ಪ್ರಶ್ನೆ ಕೇಳ್ತಾ ಹೋಗ್ತದೆ, ಉತ್ತರ ಕೊಡ್ತಾನೆ. ಅಲ್ಲೂ ಮಾತಿದೆ. ವೃತ್ತಂ ಯತ್ನೇನ ಸಂರಕ್ಷೇತ್. ಈ ನಮ್ಮ ಚಾರಿತ್ರ್ಯವನ್ನ, ನಮ್ಮ ನಯ ವಿನಯಗಳನ್ನ, ಇದೆಲ್ಲವನ್ನೂ ಕೂಡ ಅತ್ಯಂತ ಎಚ್ಚರಿಕೆಯಿಂದ ಮನುಷ್ಯ ರಕ್ಷಿಸ್ಕೋಬೇಕು. ಈ ನಾನು ಅನೇಕ ಬಾರಿ ಅನ್ಕೊಳ್ಳೋದಿದೆ, ನಮಗೆ ಅಹಂಕಾರ ಇಲ್ಲ ಅಂತ ಹೇಳ್ಕೊತಿರ್ತೇವೆ. ಅಹಂಕಾರ ಡಯಾಬಿಟಿಸ್ ಇದ್ದಂಗೆ, ಅದು ಇಲ್ಲ ಇಲ್ಲ ಕಂಟ್ರೋಲ್ಗೆ ಬಂದಿದೆ ಅಂತ ಹೇಳ್ಕೊಳ್ಳೋದು ಮತ್ತೊಂದ್ಸರಿ ಟೆಸ್ಟಿಗೆ ಹೋದಾಗ ನೋಡಿ ಸ್ವಲ್ಪ ಇದೆ, ನಿಮ್ಗೆ ಮತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು, ಪಚ್ಚ ಆಹಾರ ವಿಹಾರ ತಗೋಬೇಕು ಅಂತ ಹೇಳ್ತಿರ್ತದೆ. ಅಹಂಕಾರ ಡಯಾಬಿಟಿಸ್ ಇದ್ದಂತೆ ಪೂರ್ಣ ಹೋಗೋದಿಲ್ಲ. ಅದು ನಾವು ಸತ್ತಾಗಲೇ ಹೋಗ್ಬೇಕು ಡಯಾಬಿಟಿಸ್, ಅಹಂಕಾರವು ಆವಾಗಲೇ ಹೋಗ್ಬೇಕಷ್ಟೆ. ವೃತ್ತಂ ಯತ್ನೇನ ಸಂರಕ್ಷಂ ಬ್ರಾಹ್ಮಣೇನ ವಿಶೇಷತಃ. ಮಹಾಭಾರತದಲ್ಲೇ ಮತ್ತೊಂದು ಕಡೆ ಬರೋ ಮಾತುಗಳು. ನಯೋನಿರ್ ನಾಪಿ ಸಂಸ್ಕಾರ ನಷ್ಟುತಂ ನಚ ಸಂತತಿ ಕಾರಣಾನಿ ದ್ವಿಜತ್ವಸ್ಯ ವೃತ್ತಮೇವತು ಕಾರಣಂ. ನ ಯೋನಿಹಿ, ಯಾವ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ದೀರಿ ಮುಖ್ಯ ಅಲ್ಲ. ನಾಪಿ ಸಂಸ್ಕಾರ, ನಿಮ್ಗೆ ಯಾವ್ಯಾವ ಸಂಸ್ಕಾರ, ನಿಮ್ಗೆ ಉಪನಯನ ಆಗಿದೆಯಾ? ಅಲ್ಲಿ ಆಚಾರ್ಯ ಬರೇ ಸಂಸ್ಕಾರ ಅಂತ ಅಷ್ಟೇ ಕೇಳಿದ್ರು, ಉಪನಯನ ಅಂತ ಅಷ್ಟೇ ಅಲ್ಲ. ಮನುಷ್ಯನಿಗೆ 16 ಸಂಸ್ಕಾರ ಇವೆ. ಗರ್ಭಾಧಾನದಿಂದ ತೊಡಗಿ, ಗರ್ಭಾಧಾನ, ಪುಂಸವನ, ಮಹಾವ್ರತ, ಆಮೇಲೆ ಅವನಿಗೆ ಕೆಲವು ಸಂಸ್ಕಾರಗಳನ್ನ ತಂದೆ ತಾಯಂತ್ರ ಮಾಡಬೇಕು, ಕೆಲವೊಂದು ಗುರುಗಳೇ ಮಾಡಬೇಕು. ಅದು ಸಮಾವರ್ತನ ಮೊದಲಾದವನ್ನೆಲ್ಲ ಗುರುಗಳೇ ಮಾಡಿ ಕಳಿಸ್ತಿರ್ತಾರೆ. 16 ಸಂಸ್ಕಾರಗಳೆಲ್ಲ ಆಗಿರಬಹುದು. ಆ ಯಾವ ಸಂಸ್ಕಾರವೂ ನಿಮ್ಗೆ ದುರ್ಬುದ್ಧಿ ಇದ್ರೆ ನಿಮ್ಮನ್ನು ರಕ್ಷಣೆ ಮಾಡೋದಿಲ್ಲ. ನಯೋನಿರ್ ನಾಪಿ ಸಂಸ್ಕಾರ ನ ಶ್ರುತಂ, ನಿಮ್ಮ ಜ್ಞಾನ ಮತ್ತು ಸಂತತಿ, ನಿಮ್ಮ ಪರಂಪರೆ, ನಿಮ್ಮ ಇಡೀ ದೊಡ್ಡ ವಂಶ ಯಾವುದು ಬ್ರಾಹ್ಮಣತ್ವಕ್ಕೆ ಕಾರಣ ಅಲ್ಲ. ಕಾರಣಾನ ದ್ವಿಜತ್ವಸ್ಯ ವೃತ್ತಮೇವತು ಕಾರಣ, ವೃತ್ತವೇ ಕಾರಣ. ಆದ್ರಿಂದಲೇ ಭಾಗವತದಲ್ಲಿ 5 ಅಥವಾ 6ನೇ ಸ್ಕಂದದಲ್ಲಿ ಒಂದು ಕಡೆ ಶ್ಲೋಕ ಇದೆ. ಯತ್ರ ಎಲ್ ಲಕ್ಷಣಂ ಪುಂಸೋ ವರ್ಣಾದಿ ವ್ಯಂಜಕಂ ಯಜ್ಜನ್ಯತ್ರಾಪಿ ದೃಶ್ಯೇತ ತಮ್ ತತ್ರೈವ ವಿನಿರ್ದಿಶೇತ್. ಬಹಳ ಕ್ರಾಂತಿಕಾರಕವಾದ ಮಾತು. ಬ್ರಾಹ್ಮಣ ಲಕ್ಷಣ ಏನು? ಶ್ರಮದಮಾದಿ ಸಂಪತ್ತಿ. ಅವರೊಂದು ಬೇರೆಯವರಲ್ಲಿದ್ರೆ ಅವನನ್ನೇ ಬ್ರಾಹ್ಮಣ ಅನ್ಬೇಕು. ತಮ್ ತತ್ರೈವ ವಿನಿರ್ದಿಶೇತ್, ಅವನನ್ನು ಕೂಡ ಅಂತಹ ಶೂದ್ರನನ್ನು ಕೂಡ ಬ್ರಾಹ್ಮಣ ಅಂತ ಗೌರವಿಸಬೇಕು. ಬ್ರಾಹ್ಮಣವೇ ನ ಭವೇತ್ ಬ್ರಾಹ್ಮಣ. ಶೂದ್ರ ಯಾರಲ್ಲಿ ಶಮದಮಾದಿ ಸಂಪತ್ತಿ ಇಲ್ಲ ಆ ಬ್ರಾಹ್ಮಣ ಅಲ್ಲ. ಯಾವ ಶೂದ್ರನಲ್ಲಿ ಶಮದಮಾದಿ ಸಂಪತ್ತಿ ಇದೆ ಆ ಶೂದ್ರನಲ್ಲ. ಇದು ಅಜಗರ ಸಂವಾದದಲ್ಲಿ, ಆ ಹೆಬ್ಬಾವಿನ ಸಂವಾದದಲ್ಲಿ ಬರುವ ಮಾತು. ಅಲ್ಲಿ ಶ್ಲೋಕ ಸ್ಪಷ್ಟವಾಗಿ ನನಗೆ ಹೇಳಲಿಕ್ಕೆ ನೆನಪಿಗೆ ಬರ್ತಿಲ್ಲ. ನಡವಳಿಕೆಗೆ ಅಷ್ಟು ಬೆಲೆ ಕೊಟ್ಟಿದೆ. ಹಾಗಾದ್ರೆ ಶಾಸ್ತ್ರವನ್ನ ಬಹಳ ಎಚ್ಚರಿಕೆಯಿಂದ ತಿಳ್ಕೋಬೇಕು. ಮಡಿ ಮೈಲಿಗೆ ಯಾರನ್ನ ಸಂಪರ್ಕ ಮಾಡಬೇಕು, ಯಾರನ್ನ ಸಂಪರ್ಕ ಮಾಡಬಾರ್ದು, ಇದು ಯಾವುದು ತಪ್ಪಲ್ಲ. ಆದ್ರೆ ಅದೇ ಮುಖ್ಯ ಅಲ್ಲ, ಅದೆಲ್ಲವೂ ಇರಬೇಕು. ಬ್ರಾಹ್ಮಣ ತಂದೆ ತಾಯಿಯಲ್ಲಿ ಒಬ್ಬ ಹುಟ್ಟಲಿಲ್ಲ, ಆದ್ರೆ ಶ್ರೀಮಂತವಾದ ಸಂಪತ್ತಿ ಇದೆ, ಅವನನ್ನು ಕೂಡ ಬ್ರಾಹ್ಮಣ ಅಂತ ಗೌರವಿಸ್ರಿ. ಅವನ ಜೊತೆ ಏನು ಮಾಡಬೇಕು ಅದನ್ನ ಉಳಿದ ಮಡಿ ಮೇಲಿಗೆ ಸಂಪರ್ಕ ಇತ್ಯಾದಿಯನ್ನೆಲ್ಲ ಕಾಪಾಡೋಣ, ಬೇಡ ಅಂತಲ್ಲ. ಆದ್ರೆ ಶೂದ್ರ ಜಾತಿಯಲ್ಲಿ ಹುಟ್ಟಿದ್ದಾನೆ ಮಾತ್ರಕ್ಕೆ ಯಾರನ್ನೂ ತಿರಸ್ಕಾರ ಮಾಡುವಂತಿಲ್ಲ. ಅವನಿಗೆ ಆ ಲಕ್ಷಣಗಳಿದ್ರೆ ಅವನನ್ನು ಬ್ರಾಹ್ಮಣ ಅಂತ ಗೌರವಿಸಬೇಕು. ಯಥೋಚಿತವಾಗಿ ಗೌರವಿಸಬೇಕು. ಯಾರನ್ನು ಹೇಗೆ ಗೌರವಿಸಬೇಕು ಹಾಗೆ ಗೌರವಿಸಬೇಕು ಅಂತ ಅರ್ಥ. ಯಸ್ಯ ಯತ್ರ ಯಥಾವೃತ್ತಿ ವಿಹಿತ ವರ್ತನಂ ತಥಾ ಜ್ಞಾನಂ ವಾಪಿ ಸಮತ್ವಂ ಸ್ಯಾತ್. ಭಗವದ್ಗೀತಾ ಭಾಷ್ಯದಲ್ಲಿ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಯಸ್ಯ ಯತ್ರ ಯಥಾವೃತ್ತಿ, ಯಾರ ಜೊತೆ ಎಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತ ಮನುಷ್ಯನಿಗೆ ಎಚ್ಚರ ಇರಬೇಕು, ಅದ್ರ ತಕ್ಕಂತೆ ನಡ್ಕೊಳ್ಬೇಕು. ಇದಕ್ಕೆ ಸಮತ್ವ ಅಂತ ಕರೀತಾರೆ. ಎಲ್ಲಾ ಕಡೆ ಸಮನಾಗಿರ್ಬೇಕು ಅಂತ ಏನರ್ಥ? ತಾಯಿ ಜೊತೆನೂ ಹೆಂಡತಿ ಜೊತೆನೂ ಸಮಾನವಾಗಿರ್ಬೇಕು, ಶತ್ರುವಿನ ಜೊತೆನೂ ಮಿತ್ರ ಜೊತೆನೂ ಸಮಾನವಾಗಿರ್ಬೇಕು. ಅಂದ್ರೆ ಶತ್ರುವಿನ ಮನೆಯಲ್ಲಿ ಹೋಗಿ ಮುಗ್ಧರಂತೆ ಊಟ ಮಾಡಿ ಅವನೇನೋ ವಿಷ ಹಾಕಿದ್ರೆ ವಿಷ ತಿಂದು ಬರಬೇಕು ಅಂತ ಅರ್ಥ ಅಲ್ಲ. ಮಕ್ಕಳಿಗೆ ಹೊಡಿಬೇಕು ಅಂತ ತಂದೆಯಲ್ಲಿಯೂ ಮಕ್ಕಳಲ್ಲಿಯೂ ಸಮಾನವಾಗಿರ್ಬೇಕು ಅಂದ್ರೆ
ತಂದೆಗೂ 2 ಏಟು ಹೊಡಿಬೇಕು, ಮಗನಿಗೂ 2 ಏಟು ಹೊಡಿಬೇಕು ಅಂತ ಅರ್ಥ ಅಲ್ಲ. ಯಾರ ಜೊತೆ ಹೇಗೆ ಬದುಕಬೇಕು ಅವ್ರ ಜೊತೆ ಹಾಗೆ ಬದುಕಬೇಕು ಅಂತ ಎಚ್ಚರ ಇರಬೇಕು, ಹಾಗೆ ಬದುಕಬೇಕು ಕೂಡ. ಅದಕ್ಕೆ ಸಮತ್ವ ಅಂತ ಕರೀತಾರೆ. ಆದ್ರಿಂದ ಅಂತಹ ಒಬ್ಬ ಬ್ರಾಹ್ಮಣ ಶೂದ್ರನು ಕೂಡ ಶಮದಮಾದಿ ಸಂಪನ್ನನಾದ್ರೆ ಅವನನ್ನ ಬ್ರಾಹ್ಮಣ ಅಂತ ಗೌರವಿಸಬೇಕು, ಯಥೋಚಿತವಾಗಿ ಗೌರವಿಸಬೇಕು. ತಿರಸ್ಕಾರ ಸಲ್ಲದು. ಇವಿಲ್ಲದ ಮತ್ತೆ ಅದು ಅಹಂಕಾರ ಆಗಿಬಿಡ್ತದೆ. ಮನುಷ್ಯ ಕೆಳಗೆ ಬೀಳ್ತಾನೆ. ಅಕ್ಷೀಣ ವೃತ್ತೋ ನಕ್ಷೀಣ ವೃತ್ತತಸ್ತು ಹತೋ ಹತಃ. ವೃತ್ತವನ್ನು ಕಳ್ಕೊಂಡ್ರೆ ಎಲ್ಲವನ್ನೂ ಕಳ್ಕೊಂಡಂತೆ. ಇದು ನೋಡ್ರಿ, ಪಠಕಾಹ ಪಾಠಕಾಶ್ಚೈವ, ತಾವು ಸ್ವಂತ ಓದ್ತಾರೆ, ಇನ್ನೊಬ್ಬರಿಗೆ ಓದಿಸ್ತಾರೆ. ಏಜಾನ್ಯ ಶಾಸ್ತ್ರ ಚಿಂತಕಾಹ, ದೊಡ್ಡ ವಿಮರ್ಶಕರು, ಬೇಕಾದನ್ನೆಲ್ಲ ವಿಮರ್ಶೆ ಮಾಡ್ತಾರೆ, ಪ್ರಖರವಾದ ಬುದ್ಧಿ. ಸರ್ವೇ ವ್ಯಸನಿನೋ ಮೂರ್ಖಾಹ, ದುಶ್ಚಟಗಳಿದ್ರೆ ಅವರನ್ನು ಮೂರ್ಖರು ಅನ್ಬೇಕು. ಯಹ್ ಕ್ರಿಯಾಮಾಂಸ ಪಂಡಿತ, ವೇದಾದಿಗಳನ್ನು ಅಧ್ಯಯನ ಮಾಡಿದ್ದಾನೆ, ಅದಕ್ಕೆ ತಕ್ಕಂತೆ ಅಗ್ನಿಹೋತ್ರಾದಿಗಳನ್ನು ಆಚರಣೆಗೆ ತಂದಿದ್ದಾನೆ, ಇಡೀ ಜೀವನವೇ ಒಂದು ಯಜ್ಞ ಅಂತ ಎಚ್ಚರದಿಂದ ಬದುಕಿದ್ದಾನೆ, ಅವನೇ ಪಂಡಿತ. ಕ್ರಿಯಾವಾನ್, ವೇದೋಕ್ತ ವಿಷಯಗಳನ್ನು ತಿಳಿದು ಕ್ರಿಯೆಯಲ್ಲಿ ತಂದವನು, ಪ್ರಾಕ್ಟಿಕಲಿ ಅದನ್ನು ಆಚರಣೆ ಮಾಡಿದವನೇ ಪಂಡಿತ. ವ್ಯಸನಿ ದುಶ್ಚಟ ಉಳ್ಳವನಾದ್ರೆ, ಚಾರಿತ್ರ್ಯ ಕಾಪಾಡ್ಕೊಳ್ಳದೆ ಹೋದ್ರೆ ಅವನು ಮೂರ್ಖನೇ. ಚತುರ್ವೇದೋಪಿ ದುರ್ವೃತ್ತ ಸಶೂದ್ರಾದ ತಿರ್ಚ್ಯತೆ, ಯೋಗ್ನಿಹೋತ್ರ ಪರೋ ದಾಂತಹ ಸ ಬ್ರಾಹ್ಮಣ ಇತಿ ಸ್ಮೃತಃ. ಚತುರ್ವೇದ, ಒಂದೊಂದು ವೇದ ಅಲ್ಲ, 4 ವೇದಗಳನ್ನು ಅರ್ಧ ಕೊಡ್ತಿದ್ದಾನೆ. ಆದರೆ ದುರ್ವೃತ್ತ, ಕೆಟ್ಟ ಚಾರಿತ್ರ್ಯ, ಶೂದ್ರನಿಗಿಂತ ಅವನು ಕೀಳು. ಯೋಗ್ನಿಹೋತ್ರ ಪರೋ ದಾಂತಹ, ನಿತ್ಯ ವೇದಾಧ್ಯಯನ ಮಾಡಿದ್ದಾನೆ, ಅಗ್ನಿಹೋತ್ರವನ್ನು ಆಚರಣೆಗೆ ತಂದಿದ್ದಾನೆ. ದಾಂತ, ಇಂದ್ರಿಯ ನಿಗ್ರಹ ಸಂಪನ್ನನಾಗಿದ್ದಾನೆ. ಸ ಬ್ರಾಹ್ಮಣ ಇತಿ ಸ್ಮೃತಃ, ಅವನನ್ನೇ ಬ್ರಾಹ್ಮಣ ಅಂತ ಕರಿಬೇಕು. ಉಳಿದವ್ರನ್ನ ಬ್ರಾಹ್ಮಣ ಅಂತ ಕರೆದು ಉಪಯೋಗ ಇಲ್ಲ. ಭಾಗವತದಲ್ಲಿ ಅದನ್ನು ಹೇಳಿದ್ದಾರೆ, ನೀವು ಅದನ್ನು ಕೇಳಿದ್ದೀರಿ. ವಿಪ್ರಾ ದ್ವಿಷಡ್ಗುಣಯುತಾದ ಅರವಿಂದನಾಭ ಪಾದಾರವಿಂದ ವಿಮುಖಾತ್ ಶಪಥಂ ವರಿಷ್ಠಂ. ಬ್ರಾಹ್ಮಣ ಹೌದು, ಆದರೆ ಬ್ರಾಹ್ಮಣನಿಗಿರಬೇಕಾದ 12 ಗುಣ ಇಲ್ಲ. ಶಪಥನಿಗಿಂತ ವರಿಷ್ಠ. ಸಮಾಜದಲ್ಲಿ ಕೀಳು ಅತ್ಯಂತ ಕೀಳು ವ್ಯಕ್ತಿ, ಅಸಂಸ್ಕೃತ ವ್ಯಕ್ತಿ ಅಂತ ನಾವು ಯಾರನ್ನು ತಿರಸ್ಕಾರ ಮಾಡ್ತೀವೋ ಅಂಥವನಿಗಿಂತ ಇವನು ಕೀಳು ಅಂತ ಅವನನ್ನು ಬೈದಿದ್ದಾರೆ ಶಾಸ್ತ್ರದಲ್ಲಿ. ಮನುಷ್ಯನ ನಡವಳಿಕೆಗೆ ಅಷ್ಟು ಎಚ್ಚರ ಕೊಟ್ಟಿದ್ದಾರೆ. ಆದರೆ ನಮ್ಗೆ ಯಾವತ್ತೂ ಕೂಡ ಇರಬೇಕಾದ್ದೇನು ಅಂತಂದ್ರೆ, ಮನುಷ್ಯ ಯಾವುದಾದ್ರು ಪ್ರಾರಬ್ಧ ಕರ್ಮದಿಂದ ಕೆಲವು ಬಾರಿ ದುರಾಚಾರಿ ಆಗಿಬಿಡ್ತಾನೆ. ಆದರೆ ಶಾಸ್ತ್ರ ಏನು ಎಚ್ಚರಿಸಿದೆ ಅಂತಂದ್ರೆ, ಅಪಿಚೇತ್ ಸುದುರಾಚಾರ ಭಜತೆ ಮಾಂ ಅನನ್ಯ ಭಾಗ್ ಸಾಧುರೇವ ಸ ಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಹಿ ಸಹ. ದೊಡ್ಡ ದುರಾಚಾರ್ಯ, ಆದರೆ ಭಗವಂತನ ಭಜನೆ ಮಾಡ್ತಿದ್ದಾನೆ. ಯಾವುದೋ ಪ್ರಾರಬ್ಧ ಕರ್ಮದಿಂದ ಮನುಷ್ಯ ಏನೇನೋ ಆಗಿಬಿಡ್ತಾನೆ. ಕೆಲವೊಂದು ಬಾರಿ ಮನುಷ್ಯ ತಪ್ಪು ಜಾರೋದಿಲ್ಲ ಅಂತಲ್ಲ, ಜಾರ್ತಾನೆ. ಆದರೆ ಭಕ್ತಿಯಿಂದ ಭಗವಂತನ ಆರಾಧನೆ ಮಾಡಿದ್ರೆ ಅವನನ್ನ ಸಜ್ಜನ ಅಂತ ಪರಿಗಣಿಸಿರಿ. ಅಪಿಚೇತಸಿ ಪಾಪೇಭ್ಯ ಪಾತಕೃತ್ತಮ ಸರ್ವಂ ಜ್ಞಾನಪ್ಲವೇಣೈವ ವೃಜಿನಂ ಸಂತರಿಷ್ಯತೆ ಅಂತ ಭಗವದ್ಗೀತೆ ಮತ್ತೊಂದು ಶ್ಲೋಕ. ಅದನ್ನು ನೋಡಿ ಇವತ್ತಿನ ಈ ಭಾಗ ಸಮಾಪ್ತ ಮಾಡೋಣ. ಜಗತ್ತಿನ ಎಲ್ಲಾ ಪಾಪಗಳನ್ನು ಒಂದು ಲಿಸ್ಟ್ ಮಾಡೋಣ ಒಂದು ಕಡೆ. ನಾವೆಲ್ಲರೂ ಪಾಪಿಗಳೇ ಹೌದು, ಎಲ್ಲಾ ಪಾಪಗಳು ನಮ್ಮಲ್ಲಿಲ್ಲಲ್ಲ. ಎಲ್ಲ ಒಳ್ಳೇದು ನಮ್ಮಲ್ಲಿ ಹೇಗಿಲ್ವೋ ಎಲ್ಲಾ ಪಾಪಗಳು ನಮ್ಮಲ್ಲಿ ಏನಿಲ್ಲ. ಯಾವುದಾದ್ರು ಕೆಲವು ಪಾಪ, ಕೆಲವು ಪುಣ್ಯ ನಮ್ಮಲ್ಲಿರೋದು. ಎಲ್ಲಾ ಪಾಪಗಳು ಇರುವಂಥ ವ್ಯಕ್ತಿ ಯಾರು ಇದ್ದಾನ ಅಂತ ಎಲ್ಲರೂ ಹುಡ್ಕೋಣ. ಆ ವ್ಯಕ್ತಿಯನ್ನು ಮಾಡೆಲ್ ಆಗಿ ಇಟ್ಕೊಂಡು ಅವನಿಗಿಂತ ದೊಡ್ಡ ಪಾಪಿ ನೀನಾಗಿದ್ರು ಅರ್ಜುನ, ಜ್ಞಾನವೆಂಬ ದೋಣಿಯಿಂದ ಎಲ್ಲವನ್ನೂ ದಾಟುತ್ತಿ. ಮನುಷ್ಯ ತಪ್ಪೋದು ಸಹಜ, ನಡೆಯುವವನೇ ಅಲ್ವ ಎಡಬೋದು. ನಡೀಬೇಕು ಮಲ್ಕೊಂಡಿದ್ದವನು ಎಡವುತ್ತಾನೆ. ಅಲ್ಲೇ ಹಾಸಿಗೆ ಮೇಲೆ ಮನಸ್ಸಿನ ಕೆಳಗೆ ಬೀಳಬೇಕಷ್ಟೆ, ಎಡವಲಿಕ್ಕೆ ಸಾಧ್ಯ ಇಲ್ಲಲ್ಲ. ಮನುಷ್ಯ ವೃತ್ತವನ್ನ, ಚಾರಿತ್ರ್ಯವನ್ನ, ಕ್ಯಾರೆಕ್ಟರನ್ನು ಆಕಸ್ಮಿಕವಾಗಿ ಕಳ್ಕೋಬಹುದು, ಭ್ರಷ್ಟನಾಗಬಹುದು. ಚಾರಿತ್ರ್ಯವು ಕೂಡ ಅನೇಕ ವಿಧವಾದದ್ದು. ಅರ್ಥಕ್ಕೆ ಸಂಬಂಧಪಟ್ಟದ್ದು, ಕಾಮಕ್ಕೆ ಸಂಬಂಧಪಟ್ಟ ಚಾರಿತ್ರ್ಯ ಇರ್ತದೆ ಮನುಷ್ಯನಿಗೆ. ಆಕಸ್ಮಿಕವಾಗಿ ಮನುಷ್ಯ ಕಳ್ಕೋಬಹುದು. ಭಗವಂತನ ಭಕ್ತನಾಗಿದ್ದು ಉದ್ಧಾರ ಆಗ್ತಾನೆ, ಇಲ್ಲ ಅಂತಲ್ಲ. ಆದರೂ ಚಾರಿತ್ರ್ಯಕ್ಕಷ್ಟು ಬೆಲೆ ಇದೆ. ಮನುಷ್ಯನ ನಡವಳಿಕೆಗೆ ಬೆಲೆ. ಅವನನ್ನೇ ಬ್ರಾಹ್ಮಣ ಅಂತ ಪರಿಗಣಿಸಬೇಕು. ಬ್ರಾಹ್ಮಣ ಸ್ವಾಭಾವಿಕ ಬ್ರಾಹ್ಮಣಾದಿ ಶಮಾಧ್ಯೇರಿವ ಭಿದ್ಯತೆ. ಸ್ವರೂಪಕ್ಕೆ ಸಂಬಂಧಪಟ್ಟ ಬ್ರಾಹ್ಮಣ್ಯ ಮತ್ತು ಬಾಹ್ಯ ಬ್ರಾಹ್ಮಣ್ಯ ಅಂತ ಎರಡಿದೆ. ದೇಹಕ್ಕೆ ಸಂಬಂಧಪಟ್ಟ ಬ್ರಾಹ್ಮಣ್ಯ, ಸ್ವರೂಪಕ್ಕೆ ಸಂಬಂಧಪಟ್ಟ ಬ್ರಾಹ್ಮಣ್ಯ. ಶಮದಮಾದಿ ಸಂಪತ್ತಿ ಇದ್ರೆ ಅವನನ್ನೇ ಹೆಚ್ಚು ಸಮದಮಾದಿ ಸಂಪನ್ನ ಆದರೆ ಬ್ರಾಹ್ಮಣ. ಕಡಿಮೆ ಶಮದಮಾದಿ, ಅದರ ಡಿಗ್ರಿ ಕಡಿಮೆ ಆದರೆ ಕ್ಷತ್ರಿಯ, ಮತ್ತು ಡಿಗ್ರಿ ಕಡಿಮೆ ಆದರೆ ವೈಶ್ಯ, ಮತ್ತು ಡಿಗ್ರಿ ಕಡಿಮೆ ಆದರೆ ಶೂದ್ರ ಅಂತ ಅವನು ಪರಿಗಣಿಸಬೇಕು ಅಂತ ಗೀತಾ ವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳ್ತಾರೆ. ಹೀಗೆ ಬ್ರಾಹ್ಮಣ್ಯದ ನಿರ್ವಚನ ಅದು. ವೃತ್ತವೇ, ಕ್ಯಾರೆಕ್ಟರೇ ಮುಖ್ಯ. ಅವನನ್ನೇ ಶುದ್ಧ ನಿರ್ದಿಷ್ಟ ರೀತಿಯಲ್ಲಿ ಬ್ರಾಹ್ಮಣ ಅಂತ ಪರಿಗಣಿಸಬೇಕು ಅಂತ ಶಾಸ್ತ್ರ ಹೇಳಿದೆ. ಹೀಗೆ ಆ ಯಕ್ಷ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋದ. ಇನ್ನೂ ಕೆಲವು ಮಹತ್ವದ ಪ್ರಶ್ನೆಗಳಿವೆ, ನಾಳೆ ಅದನ್ನು ನೋಡಿ ನಾವು ಸಮಾಪ್ತ ಮಾಡುವರಿದ್ದೇವೆ. ಆ
ಏನೇನು ಪ್ರಶ್ನೆಗಳನ್ನು ಕೇಳಿದೆ ಅದರಲ್ಲಿ ನಾವು ನೋಡಿದ ಮಹತ್ವದ ಪ್ರಶ್ನೆ ಅಂದರೆ ಈ ಬ್ರಾಹ್ಮಣ್ಯದ ಕುರಿತಾದ ಪ್ರಶ್ನೆ. ಅಲ್ಲಿಗೆ ಆ ಪ್ರಶ್ನದ ಉತ್ತರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಏನು ಋಷಿಕೇಶನೇ, ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವ ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ.